ಪ್ರೀತಿಯ ವಿದ್ಯಾರ್ಥಿಗಳೇ, ಸಂಸ್ಕೃತ ವ್ಯಾಕರಣದ ಸಂಧಿ, ಸಮಾಸ ಹಾಗೆ ಕೃದಂತ ಈ ಒಂದು ಬಹುಮುಖ್ಯವಾದಂಥ ಅಂಗಗಳನ್ನು ನಾವು ಹಿಂದಿನ ಅವಧಿಗಳಲ್ಲಿ ನೋಡಿದ್ದೇವೆ. ಪ್ರಸ್ತುತ ಈ ಅವಧಿ ಹಾಗೂ ಮುಂದಿನ ಅವಧಿಯಲ್ಲಿ ಸಂಸ್ಕೃತ ವ್ಯಾಕರಣದ ಅಷ್ಟೇ ಬಹುಮುಖ್ಯವಾದಂಥ ಒಂದು ಅಂಗ ಪ್ರಯೋಗ. ಪ್ರಯೋಗ ಅಂದ್ರೇನು, ಅದನ್ನ ವಾಚ್ಯ ಅಂತ ಕೂಡ ಹೇಳ್ತಾರೆ. ಅಂತಹ ಪ್ರಯೋಗ ಅಂದ್ರೇನು, ಪ್ರಯೋಗದ ವಿಧಗಳು ಯಾವುದು, ಹಾಗೆ ಪ್ರತಿ ಪ್ರಯೋಗದ ಒಂದು ನಿಯಮ, ಉದಾಹರಣೆಗಳು, ಹಾಗೆ ಒಂದು ಪ್ರಯೋಗದಿಂದ ಮತ್ತೊಂದು ಪ್ರಯೋಗಕ್ಕೆ ಹೇಗೆ ಅವುಗಳನ್ನ ಪರಿವರ್ತಿಸುವಂತಹದ್ದು ಎನ್ನುವಂತ ಒಂದು ವಿಚಾರದ ಕುರಿತು ನಾವು ಅರಿತಾ ಹೋಗೋಣ. ಪ್ರಯೋಗ ಸಾಮಾನ್ಯವಾಗಿ ಒಂದು ವಾಕ್ಯ ಆಗ್ಬೇಕು ಅಂತಾದ್ರೆ ಒಂದು ಕರ್ತೃಪದ ಇರಬೇಕು, ಇನ್ನೊಂದು ಕ್ರಿಯಾಪದ ಇರಬೇಕು, ಅಥವಾ ನಾಮಪದ ಕ್ರಿಯಾಪದ ಇರಬೇಕು. ಅಂದ್ರೆ ಒಬ್ಬ ಕರ್ತ ಇರಬೇಕು, ಹಾಗೆ ಕ್ರಿಯೆ ಇರಬೇಕು. ಕರ್ಮಪದ ಇದ್ರೆ ಅದು ಪರಿಪೂರ್ಣವಾದಂತ ಒಂದು ವಾಕ್ಯ ಆಗುತ್ತೆ. ಎರಡೇ ಸಾಕು, ನಾಮಪದ ಮತ್ತು ಕ್ರಿಯಾಪದ ಎರಡೇ ಸಾಕು ಒಂದು ವಾಕ್ಯವಾಗಲಿಕ್ಕೆ. ಆದ್ರೆ ಕರ್ಮಪದ ಇದ್ರೆ ಅದು ಪರಿಪೂರ್ಣವಾದಂತ ಒಂದು ವಾಕ್ಯ ಆಗುತ್ತೆ. ಹೀಗೆ ಕರ್ತೃಪದ, ಕರ್ಮಪದ, ಕ್ರಿಯಾಪದ ಪೂರ್ಣವಾದಂತ ಒಂದು ವಾಕ್ಯ ಆಗಲಿ. ಉದಾಹರಣೆಗೆ ನೋಡುತ್ತಿದ್ರೆ ನಾವು ಕಾಳಿದಾಸಃ ಗ್ರಂಥಂ ಲಿಖತಿ, ಕಾಳಿದಾಸನು ಗ್ರಂಥವನ್ನು ಬರೆಯುತ್ತಾನೆ. ಇಲ್ಲಿ ಕಾಳಿದಾಸಃ ಎನ್ನುವಂತಹ ಯಾವ ಪದ ಇದೆಯೋ ಇದು ಕರ್ತೃಪದ, ಲಿಖತಿ ಎನ್ನುವಂತಹದ್ದು ಕ್ರಿಯಾಪದ. ಕಹ ಲಿಖತಿ, ಕಾಳಿದಾಸಃ ಲಿಖತಿ ಉತ್ತರ. ಹೀಗೆ ಕ್ರಿಯಾಪದಕ್ಕೆ ಕಹ ಎನ್ನುವಂತ ಪ್ರಶ್ನೆಯನ್ನು ಹಾಕಿದಂತಹ ಸಂದರ್ಭದಲ್ಲಿ ಉತ್ತರ ರೂಪದಲ್ಲಿ ಕರ್ತೃಪದ ನಮಗೆ ದೊರಕುವಂತಹದ್ದು ಕಾಳಿದಾಸಃ ಅಂತ. ಕಾಳಿದಾಸಃ ಕಿಂ ಲಿಖತಿ, ಕಾಳಿದಾಸಃ ಗ್ರಂಥಂ ಲಿಖತಿ. ಗ್ರಂಥಂ ಎನ್ನುವಂತಹದ್ದು ಕರ್ಮಪದ. ಹೀಗೆ ಕರ್ತೃ, ಕರ್ಮ, ಕ್ರಿಯಾ ಯುಕ್ತವಾದಂತ ಒಂದು ಪೂರ್ಣವಾದಂತ ಒಂದು ವಾಕ್ಯ ಇದು. ಇದೇ ವಾಕ್ಯವನ್ನ ಸಾಮಾನ್ಯವಾಗಿ ಕರ್ತೃ, ಕರ್ಮ, ಕ್ರಿಯಾ ಯುಕ್ತವಾದಂತ ಒಂದು ವಾಕ್ಯವನ್ನ ಎರಡು ಅಥವಾ ಮೂರು ಬಗೆಯಲ್ಲಿ ಹೇಳಬಹುದು. ಇದೇ ವಾಕ್ಯವನ್ನು ಇನ್ನೊಂದು ಬಗೆಯಲ್ಲಿ ಹೇಳ್ಬೋದು. ನೋಡಿ, ಕಾಳಿದಾಸಃ ಗ್ರಂಥಂ ಲಿಖತಿ, ಕಾಳಿದಾಸನು ಗ್ರಂಥವನ್ನು ಬರೆಯುತ್ತಾನೆ. ಇದೇ ವಾಕ್ಯವನ್ನ ಇದೇ ಅರ್ಥ ಕೊಡುವಂತೆ ಕಾಳಿದಾಸೇನ ಗ್ರಂಥಃ ಲಿಖ್ಯತೆ, ಕಾಳಿದಾಸನಿಂದ ಗ್ರಂಥವು ಬರೆಯಲ್ಪಡುತ್ತದೆ. ಹೀಗೆ ಮಾಡುವುದರಿಂದ ಆಶಯದಲ್ಲಿ ವ್ಯತ್ಯಾಸ ಆಗಿಲ್ಲ. ಎರಡೂ ವಾಕ್ಯದ ಆಶಯ ಒಂದೇ, ಸಮಾನ. ವಿದ್ಯಾರ್ಥಿಗಳೇ, ಇದನ್ನೇ ಪ್ರಯೋಗ ಅಂತ ಹೇಳುವಂತಹದ್ದು. ಹೀಗೆ ಸಂಸ್ಕೃತದಲ್ಲಿ ಇದನ್ನ ಪ್ರಯೋಗ ಅಂತ ಕರೆದಿದ್ದಾರೆ, ವಾಚ್ಯ ಅಂತ ಕರೆದಿದ್ದಾರೆ. ಹಾಗಾದ್ರೆ ಪ್ರಯೋಗಗಳು ಎಷ್ಟಿದೆ, ಅವು ಯಾವುವು, ಅವುಗಳ ಒಂದು ನಿಯಮ, ಉದಾಹರಣೆ ಇತ್ಯಾದಿಗಳನ್ನ ನಾವು ಈಗ ವಿಸ್ತಾರವಾಗಿ ನೋಡ್ತಾ ಹೋಗೋಣ. ಪ್ರಯೋಗ ಸಂಸ್ಕೃತದಲ್ಲಿ ಮೂರು ಬಗೆಯಾಗಿದೆ. ಪ್ರಯೋಗಾಹ ತ್ರಿವಿಧಾಹ. ಯಾವ್ಯಾವುದು? ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ ಹಾಗೂ ಭಾವೇ ಪ್ರಯೋಗ ಎನ್ನುವುದಾಗಿ ಸಂಸ್ಕೃತದಲ್ಲಿ ಮೂರು ತೆರನಾದಂಥ ಪ್ರಯೋಗ. ಕರ್ತರಿ, ಕರ್ಮಣಿ, ಭಾವೇ ಪ್ರಯೋಗ. ಮೊದಲನೇದಾಗಿ ನಾವು ಕರ್ತರಿ ಪ್ರಯೋಗ ಅಂದರೇನು, ಅದರ ಒಂದು ನಿಯಮ, ಉದಾಹರಣೆಯನ್ನು ನೋಡೋಣ. ಕರ್ತರಿ ಪ್ರಯೋಗೆ ಕರ್ತೃಪದಂ ಪ್ರಥಮ ವಿಭಕ್ತೌ ಭವತಿ. ವಿದ್ಯಾರ್ಥಿಗಳು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಕರ್ತೃಪದ ಅಂದ್ರೆ ಕ್ರಿಯೆಯಲ್ಲಿ ನೇರವಾಗಿ ಪಾಲ್ಗೊಳ್ಳುವಂತ ಯಾವ ಕರ್ತೃ ಇದ್ದಾನೋ, ಆ ಕರ್ತೃವನ್ನ ಸೂಚಿಸುವಂತ ಯಾವ ಪದ ಇದೆಯೋ ಅದು ಪ್ರಥಮ ವಿಭಕ್ತಿಯಲ್ಲಿ ಇರುತ್ತದೆ. ಕರ್ಮಪದ, ಆ ಕರ್ತೃ ಏನನ್ನು ಮಾಡುತ್ತಾನೋ, ಕಿಂ ಎನ್ನುವಂತಹ ಸಂದರ್ಭದಲ್ಲಿ ಉತ್ತರ ರೂಪದಲ್ಲಿ ನಮ್ಗೆ ದೊರಕುತ್ತೋ ಅದು ಆ ಕರ್ಮಪದ, ಅದು ದ್ವಿತೀಯ ವಿಭಕ್ತಿಯಲ್ಲಿರುತ್ತೆ. ಹಾಗೆ ಕ್ರಿಯೆಯನ್ನು ಸೂಚಿಸುವಂತಹ ಕ್ರಿಯಾಪದವು ಕರ್ತೃಪದಕ್ಕೆ ಅನುಗುಣವಾಗಿ ಇರುತ್ತೆ. ಅರ್ಥಾತ್ ಕರ್ತೃಪದಂ ಯಾದೃಶ ಪುರುಷ ವಚನಯುಕ್ತಂ ಭವತಿ, ಕ್ರಿಯಾಪದಂ ಅಪಿ ತಾದೃಶ ಪುರುಷ ವಚನಯುಕ್ತಂ ಭವತಿ. ಅಂದ್ರೆ ಕರ್ತೃಪದ ಏಕವಚನದಲ್ಲಿದ್ರೆ ಕ್ರಿಯಾಪದವು ಏಕವಚನ, ಕರ್ತೃಪದ ದ್ವಿವಚನ ಅಥವಾ ಬಹುವಚನದಲ್ಲಿದ್ರೆ ಕ್ರಿಯಾಪದವು ಕೂಡ ಬಹುವಚನ. ಅಂದ್ರೆ ಕರ್ತರಿ ಪ್ರಯೋಗದಲ್ಲಿ ಕರ್ತೃಪದವೇ ಪ್ರಧಾನ, ಕರ್ತರಿ ಪ್ರಯೋಗದಲ್ಲಿ
ಕರ್ತೃಪದಕ್ಕೆ ಅನುಗುಣವಾಗಿ ಕ್ರಿಯಾಪದವು ವ್ಯತ್ಯಾಸವನ್ನ ಹೊಂದುತ್ತೆ. ಅದನ್ನೇ ಕರ್ತರಿ ಪ್ರಯೋಗೆ ಅಥವಾ ಕರ್ತೃವಾಚ್ಯೆ ಕರ್ತೃಪದಂ ಪ್ರಧಾನಂ ಭವತಿ. ಕರ್ತರಿ ಪ್ರಯೋಗದಲ್ಲಿ ಕರ್ತೃಪದವೇ ಪ್ರಧಾನವಾಗಿ ಇರುತ್ತದೆ. ಉದಾಹರಣೆಗೆ ನಾವು ನೋಡ್ತಾ ಹೋಗೋದಿದ್ರೆ, ದಿನೇಶಃ ಜನಕಂ ಪ್ರಣಮತಿ. ನೋಡಿ, ಕರ್ತೃಪದ ದಿನೇಶಃ, ಜನಕಂ ಎನ್ನುವಂತಹದ್ದು ಕರ್ಮಪದ, ಕ್ರಿಯಾಪದ ಪ್ರಣಮತಿ ಅಂತ. ದಿನೇಶ ಎನ್ನುವಂತಹದ್ದು ಪ್ರಥಮಾವಿಭಕ್ತಿ ಏಕವಚನದಲ್ಲಿದೆ, ಪುಲ್ಲಿಂಗ ಇದೆ. ಹಾಗೆ ಕರ್ಮಪದ ಜನಕಂ ಎನ್ನುವಂತಹದ್ದು ದ್ವಿತೀಯಾವಿಭಕ್ತಿ ಏಕವಚನದಲ್ಲಿದೆ. ಹಾಗೆ ಪ್ರಣಮತಿ, ದಿನೇಶಃ ಪ್ರಣಮತಿ, ಅದಕ್ಕೆ ನೇರವಾದಂತಹ ಒಂದು ಸಂಬಂಧ. ಹೀಗೆ ಕರ್ತೃಪದವು ಕರ್ತರಿ ಪ್ರಯೋಗ ಇದು ಪ್ರಥಮಾವಿಭಕ್ತಿಯಲ್ಲಿರುತ್ತದೆ. ಕರ್ಮಪದ ದ್ವಿತೀಯಾವಿಭಕ್ತಿಯಲ್ಲಿ ಜನಕಃ ಜನಕೌ ಜನಕಾಹ ಜನಕಂ ದ್ವಿತೀಯಾವಿಭಕ್ತಿ ಏಕವಚನದಲ್ಲಿ. ದ್ವಿತೀಯಾವಿಭಕ್ತಿಯಲ್ಲಿರುವಂತಹದ್ದು ಕರ್ತೃಪದಕ್ಕೆ ಅನುಗುಣವಾಗಿ ಕ್ರಿಯಾಪದ ವ್ಯತ್ಯಾಸವನ್ನು ಹೊಂದುತ್ತದೆ. ಕರ್ತೃಪದವೇ ಇಲ್ಲಿ ಪ್ರಧಾನವಾಗಿದೆ. ಇನ್ನಷ್ಟು ಉದಾಹರಣೆಗಳನ್ನು ನೋಡ್ತಾ ಹೋಗೋಣ. ಸ್ತ್ರೀಲಿಂಗ ಅಂಬ ಓದನಂ ಪಚತಿ. ತಾಯಿಯು ಓದನಂ ಅನ್ನವನ್ನು ಪಚತಿ ಅಡಿಗೆ ಮಾಡ್ತಾಳೆ ಅಂತ ಅರ್ಥ. ಅಂಬ ಸ್ತ್ರೀಲಿಂಗ ಏಕವಚನದಲ್ಲಿದೆ, ಪ್ರಥಮಾವಿಭಕ್ತಿ. ಓದನಂ ಎನ್ನುವಂತಹದ್ದು ದ್ವಿತೀಯಾವಿಭಕ್ತಿ ಏಕವಚನದಲ್ಲಿದೆ. ಹೀಗೆ ಕರ್ತೃಪದ ಪ್ರಥಮಾವಿಭಕ್ತಿ, ಕರ್ಮಪದ ದ್ವಿತೀಯಾವಿಭಕ್ತಿ. ಅಂಬ ಕರ್ತೃಪದಕ್ಕೆ ಅನುಗುಣವಾಗಿ ಪಚತಿ ಅಂತ ಕ್ರಿಯಾಪದ ಉಂಟಾಗಿದೆ. ಇನ್ನಷ್ಟು ಉದಾಹರಣೆಗಳು. ಛಾತ್ರಾಹ ಪ್ರಾರ್ಥನಾ ಕುರುವಂತಿ. ಇಲ್ಲಿ ಸ್ಪಷ್ಟವಾಗಿ ನೋಡಿ, ಛಾತ್ರಃ ಛಾತ್ರೌ ಛಾತ್ರಾಹ ಪ್ರಥಮಾವಿಭಕ್ತಿ ಬಹುವಚನ, ಕರ್ತೃಪದ ಪ್ರಥಮಾವಿಭಕ್ತಿ ಬಹುವಚನದಲ್ಲಿದೆ. ಪ್ರಾರ್ಥನಾ ಶಬ್ದ ಸ್ತ್ರೀಲಿಂಗ, ಅದರ ದ್ವಿತೀಯಾವಿಭಕ್ತಿ ಏಕವಚನದಲ್ಲಿ ಪ್ರಾರ್ಥನಾಂ ಅಂತ ಆಗಿದೆ, ಸೀತಾಂ ಇದ್ದಂತೆ. ನೋಡಿ, ಸರಿಯಾಗಿ ಗಮನಿಸಿ. ಛಾತ್ರಾಹ ಪ್ರಥಮಾವಿಭಕ್ತಿ ಬಹುವಚನ, ಕುರುವಂತಿ ಕ್ರಿಯಾಪದ ಪ್ರಥಮ ಪುರುಷ ಬಹುವಚನ. ಅಂದ್ರೆ ಕರ್ತೃಪದಕ್ಕೆ ಅನುಗುಣವಾಗಿ ಕ್ರಿಯಾಪದವು ಏನಾಗಿದೆ, ವ್ಯತ್ಯಾಸವನ್ನ ಹೊಂದಿದೆ. ಛಾತ್ರಾಹ ಬಹುವಚನ ಇದೆ, ಕುರುವಂತಿ ಕೂಡ ಬಹುವಚನ ಇದೆ. ಹೀಗೆ ಕರ್ತೃಪದಕ್ಕೆ ಅನುಗುಣವಾಗಿ ಕ್ರಿಯಾಪದವು ವ್ಯತ್ಯಾಸವನ್ನು ಹೊಂದುತ್ತೆ. ಇದು ಏನು ಕರ್ತರಿ ಪ್ರಯೋಗ. ಅಹಂ ಫಲಾನಿ ಕ್ರೀಣಾಮಿ. ನಾನು ಹಣ್ಣುಗಳನ್ನ ಖರೀದಿಸುತ್ತೇನೆ. ಅಹಂ ಪ್ರಥಮಾವಿಭಕ್ತಿ ಏಕವಚನ, ಅಸ್ಮತ್ ಶಬ್ದ, ಅಹಂ ಆವಾಂ ವಯಂ ಅಂತ. ಅಹಂ ಫಲಾನಿ, ಫಲಂ ಫಲೆ ಫಲಾನಿ, ಫಲಂ ಫಲೆ ಫಲಾನಿ ದ್ವಿತೀಯಾವಿಭಕ್ತಿ ಬಹುವಚನ, ಹಣ್ಣುಗಳನ್ನು ದ್ವಿತೀಯಾವಿಭಕ್ತಿ ಬಹುವಚನ. ಕ್ರೀಣಾಮಿ ಎನ್ನುವಂತಹದ್ದು ಕರ್ತೃಪದ ಅಹಂ ಶಬ್ದಕ್ಕೆ ಅನುಗುಣವಾಗಿ ಅದು ವ್ಯತ್ಯಾಸವನ್ನು ಹೊಂದಿದೆ. ನೋಡಿ, ಕರ್ಮಪದ ಬಹುವಚನದಲ್ಲಿದೆ, ಕ್ರಿಯಾಪದ ಬಹುವಚನ ಆಗ್ಲಿಲ್ಲ. ಕರ್ತೃಪದ ಏಕವಚನದಲ್ಲಿರುವ ಕಾರಣ ಕ್ರಿಯಾಪದವು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಏನಾಗಿದೆ, ಕ್ರೀಣಾಮಿ. ಉತ್ತಮ ಪುರುಷದ ಏಕವಚನದಲ್ಲಿ ಇದೆ, ಇದನ್ನು ಗಮನಿಸಬೇಕು. ಹೀಗೆ ಕರ್ತರಿ ಪ್ರಯೋಗದಲ್ಲಿ ಕರ್ತೃಪದವೇ ಪ್ರಧಾನ. ಬಾಲಿಕಾ ಪತ್ರಂ ಲಿಖಿತವತಿ, ಒಂದು ಕೃದಂತಯುಕ್ತವಾದಂತಹ ಒಂದು ವಾಕ್ಯ. ಬಾಲಕಿಯು ಪತ್ರವನ್ನು ಬರೆದಳು, ಭೂತಕಾಲದಲ್ಲಿದೆ, ಭೂತಕೃದಂತ. ಬಾಲಿಕಾ ಸ್ತ್ರೀಲಿಂಗ ಶಬ್ದ, ಪತ್ರಂ ನಪುಂಸಕಲಿಂಗ ಶಬ್ದ. ಲಿಖಿತವತಿ ಎನ್ನುವಂತಹದ್ದು ಸ್ತ್ರೀಲಿಂಗ, ಅಂದ್ರೆ ತ ವ ತು ಪ್ರತ್ಯಯದ ಸ್ತ್ರೀಲಿಂಗ ರೂಪವನ್ನ ಹೊಂದಿದೆ. ಅಂದ್ರೆ ಬಾಲಿಕಾ ಎನ್ನುವಂತ ಯಾವ ಶಬ್ದ ಇದೆಯೋ ಅದಕ್ಕೆ ಅನುಗುಣವಾಗಿ ಲಿಖಿತವತಿ ಅಂತಾಗಿದೆ. ನೋಡಿ, ಪತ್ರಂ ಮಧ್ಯದಲ್ಲಿ ನಪುಂಸಕಲಿಂಗ ಇದ್ರೂ ಕೂಡ ಕ್ರಿಯಾಪದ ಅಲ್ಲ, ಅದು ಕೃದಂತ ವಿಶೇಷಣ, ಅದರ ಮೇಲೆ ಯಾವುದೇ ಪರಿಣಾಮವನ್ನು ಬಿದ್ದಿಲ್ಲ. ಹೀಗೆ ಇದು ಕರ್ತರಿ ಪ್ರಯೋಗ. ಈ ಕರ್ತರಿ ಪ್ರಯೋಗದಲ್ಲಿ ಕರ್ತೃಪದವೋ ಪ್ರಥಮಾವಿಭಕ್ತಿಯಲ್ಲಿಯೂ, ಕರ್ಮಪದ ದ್ವಿತೀಯಾವಿಭಕ್ತಿಯಲ್ಲಿಯೂ, ಹಾಗೂ ಕರ್ತೃಪದಕ್ಕೆ ಅನುಗುಣವಾಗಿ ಕ್ರಿಯಾಪದವು ಕೃದಂತ ಇದ್ರೆ ಆ ಕೃದಂತ ವಿಶೇಷಣವು ವ್ಯತ್ಯಾಸವನ್ನು ಹೊಂದುತ್ತೆ. ನೇರವಾಗಿ ಕರ್ತೃವಿನೊಂದಿಗೆ ಇದು ಸಂಬಂಧವನ್ನು ಹೊಂದಿರುವಂತಹದ್ದು ಕರ್ತರಿ ಪ್ರಯೋಗ. ಇದನ್ನೇ ಇನ್ನು ಸ್ಪಷ್ಟವಾಗಿ ನಾವು ನೋಡಿದ್ರೆ ಸ್ಪಷ್ಟ ಇದೆ ನೋಡಿ. ಕರ್ತೃಪದ ಪ್ರಥಮಾವಿಭಕ್ತಿ, ಕರ್ತರಿ ಪ್ರಯೋಗದಲ್ಲಿ ಕರ್ಮಪದ ದ್ವಿತೀಯಾವಿಭಕ್ತಿ, ಕ್ರಿಯಾಪದ ಕರ್ತೃಪದಾನುಗುಣಂ, ಕರ್ತೃಪದಕ್ಕೆ ಅನುಗುಣವಾಗಿ ವ್ಯತ್ಯಾಸವನ್ನು ಹೊಂದುತ್ತೆ. ವಿದ್ಯಾರ್ಥಿಗಳು ಇದು ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಯಾಕೆಂತಂದ್ರೆ ಪ್ರಯೋಗ ಪರಿವರ್ತನೆಯಲ್ಲಿ ಇದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಹಾಗಾಗಿ ಇದು ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಸರಿ, ಪ್ರಯೋಗದಲ್ಲಿ
ಎರಡನೇದಾದಂತಹ ಒಂದು ಪ್ರಯೋಗ ಕರ್ಮಣಿ ಪ್ರಯೋಗ. ಕರ್ಮಣಿ ಪ್ರಯೋಗದಲ್ಲಿ ಯಾವ ರೀತಿಯಲ್ಲಿ ಕರ್ತೃ ಕರ್ಮ ಕ್ರಿಯಾಪದಗಳು ಇರುತ್ತೆ ಯಾವ ವಿಭಕ್ತಿಗಳಲ್ಲಿ ಅಂತ ಉದಾಹರಣೆ ಮೂಲಕವಾಗಿ ನಾವು ತಿಳ್ಕೊಳ್ಳೋಣ. ಮೊದಲು ನಿಯಮ. ಕರ್ಮಣಿ ಪ್ರಯೋಗೆ ಕರ್ತೃಪದಂ ತೃತೀಯಾ ವಿಭಕ್ತೌ, ಕರ್ಮಪದಂ ಪ್ರಥಮಾ ವಿಭಕ್ತೌ, ಕ್ರಿಯಾಪದಂ ಕರ್ಮಪದಾನುರೂಪಂ ಭವತಿ. ಕರ್ಮಣಿ ಪ್ರಯೋಗದಲ್ಲಿ ಕರ್ತೃಪದ ತೃತೀಯಾ ವಿಭಕ್ತಿಯಲ್ಲಿರುತ್ತೆ, ಕರ್ಮಪದ ಪ್ರಥಮಾ ವಿಭಕ್ತಿಯಲ್ಲಿರುತ್ತೆ, ಹಾಗೂ ಕ್ರಿಯಾಪದವು ಕರ್ಮಪದಕ್ಕೆ ಅನುಗುಣವಾಗಿ ವ್ಯತ್ಯಾಸವನ್ನು ಹೊಂದುತ್ತೆ. ಇದು ಕರ್ಮಣಿ ಪ್ರಯೋಗ ಹೆಸರೇ ಸೂಚಿಸುವಂತಹದ್ದು. ಕರ್ಮಪದಕ್ಕೆ ಅನುಗುಣವಾಗಿ ಕ್ರಿಯಾಪದ ವ್ಯತ್ಯಾಸವನ್ನು ಹೊಂದುತ್ತೆ. ಕ್ರಿಯಾಯಾಹ ಕರ್ಮಣಾ ಸಹ ಸಂಬಂಧ ಭವತಿ. ಇಲ್ಲಿ ಕರ್ಮಪದವೇ ಪ್ರಧಾನ. ಕರ್ಮಪದವು ಯಾವ ವಚನದಲ್ಲಿರುವಂತಹದ್ದು, ಹಾಗೆ ಅದಕ್ಕೆ ಅನುಗುಣವಾಗಿ ಪುರುಷ ವಚನವನ್ನ ಕ್ರಿಯಾಪದ ವ್ಯತ್ಯಾಸವನ್ನ ಹೊಂದುತ್ತೆ. ಇದು ಕರ್ಮಣಿ ಪ್ರಯೋಗ, ಕರ್ಮವಾಚ್ಯ. ಉದಾಹರಣೆ ಮೂಲಕವಾಗಿ ನಾವು ತಿಳ್ಕೊಡ್ತಾ ಹೋಗೋಣ. ದಿನೇಶೇನ ಜನಕಃ ಪ್ರಣಮ್ಯತೆ. ದಿನೇಶೇನ, ದಿನೇಶಃ ದಿನೇಶೌ ದಿನೇಶಾಃ, ದಿನೇಶಂ ದಿನೇಶೌ ದಿನೇಶಾನ್, ದಿನೇಶೇನ ತೃತೀಯ ವಿಭಕ್ತಿ ಏಕವಚನ ಕರ್ತೃಪದ. ಜನಕಃ ಎನ್ನುವಂತಹದ್ದು ಕರ್ಮಪದ. ಜನಕಃ ಜನಕೌ ಜನಕಾಃ ಪ್ರಥಮ ವಿಭಕ್ತಿ ಏಕವಚನ. ಪ್ರಣಮ್ಯತೆ ಎನ್ನುವಂತಹದ್ದು ಕ್ರಿಯಾಪದ. ನೋಡಿ, ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ದಿನೇಶೇನ ಎನ್ನುವಂತಹದ್ದು ಕರ್ತೃಪದ ತೃತೀಯ ವಿಭಕ್ತಿಯಲ್ಲಿದೆ, ಕರ್ಮಪದ ಪ್ರಥಮ ವಿಭಕ್ತಿಯಲ್ಲಿದೆ. ಕರ್ಮಪದಕ್ಕೆ ಅನುಗುಣವಾಗಿ ಪ್ರಣಮ್ಯತೆ ಅಂತ ಆಗಿದೆ. ಇನ್ನಷ್ಟು ಉದಾಹರಣೆಗಳು. ಅಂಬಯ ಓದನಂ ಪಚ್ಯತೆ, ಛಾತ್ರೈಹಿ ಪ್ರಾರ್ಥನಾ ಕ್ರಿಯತೆ, ಮಯ ಫಲಾನಿ ಕ್ರಿಯಂತೆ, ಹಾಗೆ ಬಾಲಿಕೆಯ ಪತ್ರಂ ಲಿಖಿತಂ. ನೋಡಿ, ಇಲ್ಲೆಲ್ಲ ವಾಕ್ಯಗಳಲ್ಲಿ ಅಂಬಯ ತೃತೀಯ ವಿಭಕ್ತಿ ಏಕವಚನ, ಓದನಂ ಪ್ರಥಮ ವಿಭಕ್ತಿ ಏಕವಚನದಲ್ಲಿದೆ, ಪಚ್ಚತೆ ಅದಕ್ಕೆ ಅನುಗುಣವಾಗಿ ವ್ಯತ್ಯಾಸ ಹೊಂದಿದೆ. ಛಾತ್ರೈಹಿ ತೃತೀಯ ವಿಭಕ್ತಿ ಏಕವಚನ, ಪ್ರಾರ್ಥನಾ ಎನ್ನುವಂತಹದ್ದು ಸ್ತ್ರೀಲಿಂಗ, ಅದು ಪ್ರಥಮ ವಿಭಕ್ತಿ ಏಕವಚನದಲ್ಲಿದೆ. ಹೀಗೆ ಅದಕ್ಕೆ ತಕ್ಕಂತೆ ಕ್ರಿಯತೆ ಅಂತ ಆಗಿದೆ. ಮಯ ಎನ್ನುವಂತಹದ್ದು ತೃತೀಯ ವಿಭಕ್ತಿ ಏಕವಚನ, ಅಸ್ಮತ್ ಶಬ್ದ. ಹಾಗೆ ಫಲಾನಿ ಎನ್ನುವಂತಹದ್ದು ಪ್ರಥಮ ವಿಭಕ್ತಿ ಬಹುವಚನ, ಕ್ರಿಯಂತೆ ಫಲಾನಿ. ನೋಡಿ, ಇಲ್ಲಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಫಲಾನಿ ಪ್ರಥಮ ವಿಭಕ್ತಿ ಬಹುವಚನ, ಅದಕ್ಕೆ ತಕ್ಕಂತೆ ಕ್ರಿಯಾಪದವು ಕೂಡ ಕ್ರಿಯತೆ, ಕ್ರಿಯೇತೆ, ಕ್ರಿಯಂತೆ ಅಂತ ತೃತೀಯ ಪ್ರಥಮ ಪುರುಷದ ಬಹುವಚನದ ರೂಪವನ್ನ ಹೊಂದಿದೆ. ಅಂದ್ರೆ ಕರ್ಮಪದ ಬಹುವಚನದಲ್ಲಿದೆ, ಪ್ರಥಮ ವಿಭಕ್ತಿ ಬಹುವಚನದಲ್ಲಿದೆ, ಕ್ರಿಯಾಪದವು ಕೂಡ ಅದಕ್ಕೆ ತಕ್ಕಂತೆ ವ್ಯತ್ಯಾಸವನ್ನ ಹೊಂದಿದೆ. ಇನ್ನು ನಾಲ್ಕನೇದಾದಂತ ಉದಾಹರಣೆ ಆದ್ಮೇಲೆ ಐದನೇದಾದಂತ ಉದಾಹರಣೆಯನ್ನು ನೋಡಿ. ಬಾಲಿಕಯ ಪತ್ರಂ ಲಿಖಿತಂ. ಪತ್ರವನ್ನು ಬರೆಯುವವಳು ಬಾಲಕಿ, ಅರ್ಥ ಆಯ್ತಲ್ವಾ? ಸ್ತ್ರೀಲಿಂಗ. ಪತ್ರಂ ನಪುಂಸಕಲಿಂಗ. ನಪುಂಸಕಲಿಂಗ ಕರ್ಮಪದ, ಅದಕ್ಕೆ ತಕ್ಕಂತೆ ಕೃದಂತ ವಿಶೇಷಣ ಲಿಖಿತಂ ಅಂತ ವ್ಯತ್ಯಾಸವನ್ನು ಹೊಂದಿದೆ. ಹೀಗೆ ಕರ್ಮಪದಕ್ಕೆ ಅನುಗುಣವಾಗಿ ಕ್ರಿಯಾಪದವು ವ್ಯತ್ಯಾಸವನ್ನು ಹೊಂದುತ್ತೆ, ಅಥವಾ ಕೃದಂತ ವಿಶೇಷಣ ಇದ್ರೂ ಕೂಡ ಕರ್ಮಪದಕ್ಕೆ ಅನುಗುಣವಾಗಿ ಅದು ವ್ಯತ್ಯಾಸವನ್ನು ಹೊಂದುತ್ತೆ. ಇದು ಕರ್ಮಣಿ ಪ್ರಯೋಗ. ಪ್ರಸ್ತುತ ಕರ್ಮಣಿ ಪ್ರಯೋಗದಲ್ಲಿ ಕರ್ತೃಪದವು ತೃತೀಯ ವಿಭಕ್ತಿಯಲ್ಲಿಯೂ, ಕರ್ಮಪದ ಪ್ರಥಮ ವಿಭಕ್ತಿಯಲ್ಲಿಯೂ, ಹಾಗೆ ಕ್ರಿಯಾಪದವು ಕರ್ಮಪದಕ್ಕೆ ಅನುಗುಣವಾಗಿ ವ್ಯತ್ಯಾಸವನ್ನು ಹೊಂದುತ್ತೆ. ಇದು ಕರ್ಮಣಿ ಪ್ರಯೋಗ. ನೋಡಿ, ಒಂದು ಸ್ಪಷ್ಟವಾಗಿ ನಮಗೆ ಒಂದು ಚಿತ್ರಣ ಬರುತ್ತೆ ಇಲ್ಲಿ. ಕರ್ತೃ ಪದಂ, ಕರ್ಮಪದಂ, ಕ್ರಿಯಾಪದಂ. ಕರ್ತರಿ ಪ್ರಯೋಗದಲ್ಲಿ ಕರ್ತೃಪದ ಯಾವ ವಿಭಕ್ತಿ, ಕರ್ಮಪದ ಯಾವ ವಿಭಕ್ತಿ, ಹಾಗೆ ಕರ್ಮಪದಕ್ಕೆ ಅನುಗುಣವಾಗಿ ಕ್ರಿಯಾಪದ ಯಾವ ರೀತಿಯಲ್ಲಿ ವ್ಯತ್ಯಾಸ ಹೊಂದುತ್ತೆ ಎನ್ನುವುದನ್ನ ನಾವು ಈ ಒಂದು ವಿಷಯವನ್ನು ನೆನಪಿಟ್ಕೊಂಡ್ರೆ ಸರಿಯಾಗಿ ನೆನಪಿರುತ್ತೆ. ಭಾವೇ ಪ್ರಯೋಗ ಎನ್ನುವಂತಹದ್ದು ಬರುತ್ತೆ. ನಾವು ಅದು ಮುಂದಿನ ಅವಧಿಯಲ್ಲಿ ತೆಗೆದುಕೊಳ್ತೇನೆ. ಇಲ್ಲಿ ನಾವು ಸರಿಯಾಗಿ ಇದನ್ನು ನೋಡಬಹುದು. ಭಾವೇ ಪ್ರಯೋಗದಲ್ಲಿ ಕೂಡ ಹಾಗೆ ತೃತೀಯ ವಿಭಕ್ತಿಯಲ್ಲಿ ಕರ್ತೃಪದ ಇರುತ್ತೆ, ಕರ್ಮಪದ ಇರುವುದಿಲ್ಲ. ಆತ್ಮನೇ ಪದದ ಪ್ರಥಮ ಪುರುಷದ ಏಕವಚನದಲ್ಲೇ ಕ್ರಿಯಾಪದ ಇರುತ್ತೆ. ಹೀಗಿದ್ರೆ ಇದು ಭಾವೇ ಪ್ರಯೋಗ ಅಂತ. ಕರ್ಮಣಿ ಪ್ರಯೋಗ ಮತ್ತು ಕರ್ತರಿ ಪ್ರಯೋಗ, ಹೀಗೆ ವಾಕ್ಯಗಳು ಕೊಟ್ಟಂತಹ ಸಂದರ್ಭದಲ್ಲಿ ಅವುಗಳನ್ನ ನಾವು ಪರಿವರ್ತನೆ ಮಾಡ್ಲಿಕ್ಕಿರುತ್ತೆ. ಆಗ ಹೇಗೆ ಅವುಗಳನ್ನ ಪರಿವರ್ತನೆ ಮಾಡುವಂತಹದ್ದು ಎನ್ನುವುದನ್ನ ನಾವು ಇದನ್ನ ಸರಿಯಾಗಿ ನೆನ್ಪಿಟ್ಕೊಂಡ್ರೆ ನಮಗೆ ಇದು ಅರ್ಥವಾಗುತ್ತೆ. ನೋಡಿ, ಕರ್ತರಿ ಪ್ರಯೋಗದಲ್ಲಿ ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಕರ್ತೃಪದ ಪ್ರಥಮ ವಿಭಕ್ತಿಯಲ್ಲಿಯೂ,
ಕರ್ಮಪದ ದ್ವಿತೀಯ ವಿಭಕ್ತಿಯಲ್ಲಿಯೂ ಹಾಗೆ ಕ್ರಿಯಾಪದವು ಪದಕ್ಕೆ ಅನುಗುಣವಾಗಿ ವ್ಯತ್ಯಾಸವನ್ನು ಹೊಂದುತ್ತೆ. ಇನ್ನು ಕರ್ಮಣಿ ಪ್ರಯೋಗದಲ್ಲಿ ಕರ್ತೃಪದ ತೃತೀಯ ವಿಭಕ್ತಿಯಲ್ಲಿಯೂ ಕರ್ಮಪದ ಪ್ರಥಮ ವಿಭಕ್ತಿಯಲ್ಲಿಯೂ ಹಾಗೆ ಕ್ರಿಯಾಪದ ಕರ್ಮಪದಕ್ಕೆ ಅನುಗುಣವಾಗಿ ವ್ಯತ್ಯಾಸವನ್ನು ಹೊಂದುತ್ತೆ. ಹೀಗಿದ್ರೆ ನಾವು ಈ ರೀತಿಯಾಗಿ ಸರಿಯಾಗಿ ನೆನಪಿಟ್ಟುಕೊಂಡ್ರೆ ಕರ್ಮಣಿ ಪ್ರಯೋಗದಲ್ಲಿ ಕೊಟ್ಟಂತ ವಾಕ್ಯವನ್ನ ಕರ್ತರಿ ಪ್ರಯೋಗವನ್ನಾಗಿ, ಕರ್ತರಿ ಪ್ರಯೋಗದಲ್ಲಿ ಕೊಟ್ಟಂತ ವಾಕ್ಯವನ್ನ ಕರ್ಮಣಿ ಪ್ರಯೋಗವನ್ನಾಗಿ ಬದಲಾಯಿಸಬಹುದು. ಸರಿಯಾಗಿ ಇವುಗಳನ್ನ ನೆನ್ಪಿಟ್ಕೊಳ್ಬೇಕು. ಮೂರಕ್ಕೂ ಒಂದೊಂದು ಉದಾಹರಣೆಯನ್ನ ನಾವು ನೋಡೋದಿದ್ರೆ, ಕರ್ತರಿ ಪ್ರಯೋಗದ ಒಂದು ಉದಾಹರಣೆ, ಸರ್ಪಾಹ ಪವನಂ ಪಿಬಂತಿ. ಪ್ರಥಮ ವಿಭಕ್ತಿ ಬಹುವಚನದಲ್ಲಿದೆ ಕರ್ತೃಪದ ಸರ್ಪಾಹ ಅಂತ, ಅದಕ್ಕೆ ತಕ್ಕಂತೆ ಪಿಬಂತಿ ಪ್ರಥಮ ಪುರುಷದ ಬಹುವಚನ ಆಗಿದೆ. ಪವನಂ ದ್ವಿತೀಯ ವಿಭಕ್ತಿ ಏಕವಚನದಲ್ಲಿ ಇದೆ. ಗಾಳಿಯನ್ನು, ಸರ್ಪಗಳು ಗಾಳಿಯನ್ನು ಕುಡಿಯುತ್ತವೆ ಅಂತ. ಇನ್ನು ಕರ್ಮಣಿ ಪ್ರಯೋಗದ ಒಂದು ವಾಕ್ಯ, ಅದನ್ನೇ ನಾವು ಪರಿವರ್ತನೆ ಮಾಡಿಕೊಟ್ಟಿರುವಂತಹದ್ದು ಕರ್ತರಿಯಿಂದ ಕರ್ಮಣಿಗೆ. ಸರ್ಪಾಹ ಪ್ರಥಮ ವಿಭಕ್ತಿ ಬಹುವಚನದಲ್ಲಿತ್ತು. ಕರ್ಮಣಿ ಪ್ರಯೋಗಕ್ಕೆ ಅದನ್ನು ಮಾಡುವುದಿದ್ರೆ ಸರ್ಪೈಹಿ ಅಂತ ಆಯ್ತು. ಅಂದ್ರೆ ತೃತೀಯ ವಿಭಕ್ತಿ ಬಹುವಚನಕ್ಕೆ ಅದು ಪರಿವರ್ತಿತವಾಯಿತು. ಪವನಂ ಎನ್ನುವಂತಹದ್ದು ಪ್ರಥಮ ವಿಭಕ್ತಿ ಏಕವಚನದಲ್ಲಿದೆ, ಆ ದ್ವಿತೀಯ ವಿಭಕ್ತಿ ಏಕವಚನದಲ್ಲಿದೆ. ಅದನ್ನು ನಾವು ಪ್ರಥಮ ವಿಭಕ್ತಿ ಏಕವಚನಕ್ಕೆ ಮಾಡಬೇಕು. ಕರ್ಮಪದವನ್ನ ಪವನಃ ಅಂತಾಯ್ತು. ಪವನಃ ತಕ್ಕಂತೆ ಪೀಯತೆ ಅಂತಾಯ್ತು. ಸರ್ಪೈಹಿ ಪವನಃ ಪೀಯತೆ. ಪವನಃ ಏಕವಚನದಲ್ಲಿದೆ, ಆ ಕಾರಣಕ್ಕಾಗಿ ಕ್ರಿಯಾಪದ ಏಕವಚನವನ್ನು ಹೊಂದಿತು. ಇನ್ನು ಭಾವಿ ಪ್ರಯೋಗವನ್ನ ಇಲ್ಲಿ ಉದಾಹರಣೆಯಾಗಿ ಒಮ್ಮೆ ನೋಡುವುದಿದ್ರೆ, ಯಾಕೆಂತಂದ್ರೆ ನಾವು ಅದನ್ನ ವಿಸ್ತಾರವಾಗಿ ಮುಂದಿನ ಅವಧಿಯಲ್ಲಿ ನೋಡ್ಲಿಕ್ಕಿದ್ದೇವೆ. ಬಾಲಕೇನ ಧಾವ್ಯತೆ, ಇಲ್ಲಿ ಕರ್ಮಪದ ಇರುವುದಿಲ್ಲ, ಬಾಲಕನಿಂದ ಓಡಲ್ಪಡುತ್ತದೆ ಅಂತ ಇದು ಅರ್ಥ. ಸರಿ, ಈ ಒಂದು ಇಷ್ಟು ವಾಕ್ಯಗಳಿದೆ, ಒಂದು ಸಂದರ್ಭ ಇದು. ನಾವು ಕರ್ತರಿ ಮತ್ತು ಕರ್ಮಣಿ ಪ್ರಯೋಗದ ವಾಕ್ಯಗಳನ್ನ ಸರಿಯಾಗಿ ಮನದಟ್ಟು ಮಾಡಿಕೊಳ್ಬೇಕಿದೆ. ಅದಕ್ಕಾಗಿ ನಾವು ಈ ಒಂದು ವಾಕ್ಯಗಳನ್ನು ಓದ್ತಾ ಕ ಮತ್ತು ಖ ಭಾಗದಲ್ಲಿ, ಕರ್ತರಿ ಪ್ರಯೋಗದ ವಾಕ್ಯವನ್ನ ಕ ಭಾಗದಲ್ಲಿ, ಕರ್ಮಣಿ ಪ್ರಯೋಗದ ವಾಕ್ಯವನ್ನ ಖ ಭಾಗದಲ್ಲಿ ಬರೆತಾ ಹೋಗ್ಬೇಕು, ಗುರುತಿಸ್ತಾ ಹೋಗ್ಬೇಕು. ಉದಾಹರಣೆಯಾಗಿ ನಾನು ಒಂದು ಕೊಟ್ಟಿದ್ದೇನೆ. ಕರ್ತರಿ ಪ್ರಯೋಗದ ವಾಕ್ಯ, ಏಕಃ ಪತಿಕಃ ನಗರಂ ಗಚ್ಚತಿ. ಪತಿಕಃ ನಗರಂ ಗಚ್ಚತಿ. ಪತಿಕಃ ಪ್ರಥಮ ವಿಭಕ್ತಿ ಏಕವಚನ, ನಗರಂ ದ್ವಿತೀಯ ವಿಭಕ್ತಿ ಏಕವಚನ, ಗಚ್ಚತಿ ಕ್ರಿಯಾಪದ. ಇದು ಕರ್ತರಿ ಪ್ರಯೋಗದಲ್ಲಿ ಇದೆ. ಸಹ ಹಸ್ತೇನ ಪುಸ್ತಕಂ ಗೃಹ್ಣಾತಿ. ಇದು ಯಾವ ಪ್ರಯೋಗ? ಹಸ್ತೇನ ಸಹ ಪುಸ್ತಕಂ ಗೃಹ್ಣಾತಿ. ಸಹ ಎನ್ನುವಂತಹದ್ದು ಪ್ರಥಮ ವಿಭಕ್ತಿ ಏಕವಚನ, ಪುಸ್ತಕಂ ದ್ವಿತೀಯ ವಿಭಕ್ತಿ ಏಕವಚನ, ಗೃಹ್ಣಾತಿ ಕರ್ತೃಪದಕ್ಕೆ ಅನುಗುಣವಾಗಿ ವ್ಯತ್ಯಾಸವನ್ನು ಹೊಂದಿದೆ. ಅಂದ್ರೆ ಇದು ಕರ್ತರಿ ಪ್ರಯೋಗ, ನೆನಪಿಟ್ಕೊಳ್ಬೇಕು. ತೇನ ಏಕಃ ಸ್ಯೂತಃ ಅಪಿ ಧಾರ್ಯತೆ. ಖ ಖಂಡದಲ್ಲಿ ಕಾಣ್ತಾ ಇದೆ ನೋಡಿ, ಇದು ನಾನು ಕೊಟ್ಬಿಟ್ಟಿದ್ದೇನೆ ಒಂದು ಉದಾಹರಣೆಯಾಗಿ. ತೇನ ಸ್ಯೂತಃ ಧಾರ್ಯತೆ, ತೃತೀಯ ವಿಭಕ್ತಿ ಏಕವಚನದಲ್ಲಿದೆ ತೇನ ಅಂತ. ಸ್ಯೂತಃ ಪ್ರಥಮ ವಿಭಕ್ತಿ ಏಕವಚನದಲ್ಲಿದೆ. ಧಾರ್ಯತೆ, ಸ್ಯೂತಃ ಧಾರ್ಯತೆ, ಧರಿಸಲ್ಪಟ್ಟಿದೆ. ಅವನಿಂದ ಒಂದು ಸ್ಯೂತ ಬ್ಯಾಗ್ ಕೂಡ ಧರಿಸಲ್ಪಟ್ಟಿದೆ, ಅಂತ ಹಿಡ್ಕೊಂಡಿದ್ದಾನೆ ಅಂತ. ಮುಂದಿನ ವಾಕ್ಯವನ್ನು ನೋಡಿ, ಎಲ್ಲಿ ಅಂದ್ರೆ ಕರ್ತರಿ ಪ್ರಯೋಗನೋ ಕರ್ಮಣಿ ಪ್ರಯೋಗನೋ ಅಂತ ನಾವು ಗುರುತಿಸಬೇಕು. ಅದನ್ನು ನಮಗೆ ಇದು ಇಷ್ಟು ಅರ್ಥ ಆದ್ರೆ ಮುಂದೆ ಅರ್ಥ ಆಗ್ತಾ ಹೋಗುತ್ತೆ. ಮಾರ್ಗೆ ತೇನ ಆಮ್ರವೃಕ್ಷಾಹ ದೃಶ್ಯಂತೆ. ತೇನ ಆಮ್ರವೃಕ್ಷಾಹ ದೃಶ್ಯಂತೆ, ಸ್ಪಷ್ಟ ಆಯ್ತು. ಏನು ತೇನ ಅಂತ ಕೊಟ್ಟಿದ್ದಾರೆ, ತೃತೀಯ ವಿಭಕ್ತಿ ಏಕವಚನದಲ್ಲಿದೆ ಕರ್ತೃಪದ. ಆಮ್ರವೃಕ್ಷಾಹ ಪ್ರಥಮ ವಿಭಕ್ತಿ ಬಹುವಚನ, ಅದಕ್ಕೆ ತಕ್ಕಂತೆ ದೃಶ್ಯಂತೆ ಬದಲಾವಣೆ ಹೊಂದಿದೆ. ಅಂದ್ರೆ ಇದು ಕರ್ಮಣಿ ಪ್ರಯೋಗ, ಸ್ಪಷ್ಟವಾಗಬೇಕು. ತತ್ರ ಸಹ ಖಗಾನಾಂ ಕಲರವಂ ಶೃಣೋತಿ. ಸಹ ಕಲರವಂ ಶೃಣೋತಿ ಮುಖ್ಯವಾದಂತ ವಾಕ್ಯ. ಸಹ ಕರ್ತೃಪದ ಯಾವ ವಿಭಕ್ತಿಯಲ್ಲಿದೆ? ಪ್ರಥಮ ವಿಭಕ್ತಿ ಏಕವಚನದಲ್ಲಿ. ಹಾಗೆ ಕಲರವಂ ದ್ವಿತೀಯ ವಿಭಕ್ತಿ ಏಕವಚನ. ಆದ್ದರಿಂದ ಇದು ಏನೋ ಕರ್ತರಿ ಪ್ರಯೋಗ, ಸ್ಪಷ್ಟವಾಗಬೇಕು ನಮಗೆ. ವೃಕ್ಷಶ್ಛಾಯಾಂ ತೇನ ಸುಖಂ ಅನುಭೂಯತೆ. ನೋಡಿ, ತೇನ ಸುಖಂ ಅನುಭೂಯತೆ. ಮರದ ನೆರಳಿನಲ್ಲಿ ಆತ ಕುಳಿತುಕೊಳ್ತಾನೆ, ಸುಖವಾಗಿ ಏನೋ ಸುಖವನ್ನು ಅನುಭವಿಸ್ತಾನೆ ಅಂತ. ತೇನ ಸುಖಂ ಅನುಭವ್ಯತೆ. ತೇನ ಎನ್ನುವಂತಹದ್ದು ತೃತೀಯ ವಿಭಕ್ತಿ ಏಕವಚನ. ಸಹ ತೌತೆ ತಂ ತೌತಾನ್ ತೇನ ತೃತೀಯ ವಿಭಕ್ತಿ ಏಕವಚನ. ಸುಖಂ ಎನ್ನುವಂತಹದ್ದು ಪ್ರಥಮ ವಿಭಕ್ತಿಯ ಏಕವಚನನೇ. ಸುಖಂ ದುಃಖಂ ಇದೆಲ್ಲ ನಪುಂಸಕಲಿಂಗ ಪದಗಳು. ಪ್ರಥಮ ವಿಭಕ್ತಿಯಲ್ಲಿಯೂ
ದ್ವಿತೀಯ ವಿಭಕ್ತಿಯಲ್ಲಿಯೂ ಒಂದೇ ರೂಪವನ್ನು ಹೊಂದುತ್ತೆ, ಸುಖಂ ಎನ್ನುವಂತಹದ್ದು. ಅನುಭೂಯತೆ ಕ್ರಿಯಾಪದ ಆ ರೀತಿಯಲ್ಲಿ ವ್ಯತ್ಯಾಸವನ್ನ ಕರ್ಮಪದಕ್ಕೆ ಅನುಗುಣವಾಗಿ ಹೊಂದಿದೆ. ಆದ್ರಿಂದ ತೇನ ಸುಖಂ ಅನುಭೂಯತೆ ಎನ್ನುವಂತಹದ್ದು ಕರ್ಮಣಿ ಪ್ರಯೋಗ. ಸಹ ಆಮ್ರಫಲಾನಿ ಖಾದತಿ. ಸಹ ಕರ್ತೃಪದ ಯಾವ ವಿಭಕ್ತಿಯಲ್ಲಿದೆ? ಪ್ರಥಮ ವಿಭಕ್ತಿಯಲ್ಲಿದೆ, ಏಕವಚನ. ಆಮ್ರಫಲಾನಿ ದ್ವಿತೀಯ ವಿಭಕ್ತಿ ಬಹುವಚನ. ಖಾದತಿ ಕ್ರಿಯಾಪದ. ಸಹ ಆಮ್ರಫಲಾನಿ ಖಾದತಿ. ಸ್ಪಷ್ಟವಾಗಿದೆ ನಮಗಿದು ಕರ್ತರಿ ಪ್ರಯೋಗ ಅಂತ. ತೇನ ವೃಕ್ಷಾಹ ಪ್ರಶಸ್ಯತೆ. ತೇನ ಅವನಿಂದ, ವೃಕ್ಷಾಹ ವೃಕ್ಷಗಳು, ಪ್ರಶಸ್ಯತೆ ಹೊಗಳಲ್ಪಡುತ್ತದೆ. ತೇನ ತೃತೀಯ ವಿಭಕ್ತಿ, ವೃಕ್ಷಾಹ ಪ್ರಥಮ ವಿಭಕ್ತಿಯ ಬಹುವಚನ. ಪ್ರಶಸ್ಯತೆ ಪ್ರಶಸ್ಯಂತೆ ಅಂತ ಆಗ್ಬೇಕು. ತೇನ ವೃಕ್ಷಾಹ ಪ್ರಶಸ್ಯಂತೆ ಅಂತ ಆಗ್ಬೇಕು. ಇದು ಏನು? ಕರ್ಮಣಿ ಪ್ರಯೋಗ. ತೇನ ವೃಕ್ಷಾಹ ಪ್ರಶಸ್ಯಂತೆ ಅಂತ. ಅಹೋ ಧನ್ಯಾಹ ಏತೆ ವೃಕ್ಷಾಹ ಯೇ ಫಲಾನಿ ಛಾಯಾಮಪಿ ಚ ಯಚ್ಚಂತಿ. ಏತೆ ವೃಕ್ಷಾಹ ಯೇ ಫಲಾನಿ ಛಾಯಾಂ ಅಪಿ ಚ ಯಚ್ಚಂತಿ. ಧನ್ಯಾಹ ಅಂತ ನೋಡಿ, ಇಲ್ಲಿ ಯಚ್ಚಂತಿ ಕರ್ತರಿ ಪ್ರಯೋಗದ ಒಂದು ಪ್ರಯೋಗ. ಇದು ಹೇಗೆ ಅಂತ ನೋಡೋಣ. ವೃಕ್ಷಾಹ ಫಲಾನಿ ಚ ಛಾಯಾಂ ಅಪಿ ಯಚ್ಚಂತಿ ಮುಖ್ಯವಾದಂತ ವಾಕ್ಯ. ವೃಕ್ಷಾಹ ಕರ್ತರಿ ಪ್ರಯೋಗದ ಕರ್ತೃಪದ ಹೇಗೆ ಅಂತ ಕೇಳಿದ್ರೆ ಪ್ರಥಮ ವಿಭಕ್ತಿಯ ಬಹುವಚನದಲ್ಲಿ ಇದೆ. ವೃಕ್ಷಾಹ, ವೃಕ್ಷಃ, ವೃಕ್ಷೋ, ವೃಕ್ಷಾಹ. ಫಲಾನಿ ಎನ್ನುವಂತ ದ್ವಿತೀಯ ವಿಭಕ್ತಿ ಬಹುವಚನ. ಛಾಯಾಂ ಎನ್ನುವಂತಹದ್ದು ದ್ವಿತೀಯ ವಿಭಕ್ತಿಯ ಏಕವಚನ. ಹಾಗಾಗಿ ಅದಕ್ಕೆ ತಕ್ಕಂತೆ ಏನಾಗಿದೆ? ಯಚ್ಚಂತಿ, ವೃಕ್ಷಾಹ ಯಚ್ಚಂತಿ. ಕರ್ತೃಪದಕ್ಕೆ ಅನುಗುಣವಾಗಿ ಕ್ರಿಯಾಪದ ವ್ಯತ್ಯಾಸ ಹೊಂದಿದೆ. ಆದ್ದರಿಂದ ಇದು ಕರ್ತರಿ ಪ್ರಯೋಗ. ಏತೈಹಿದ್ದು ಸದಾ ಪರೋಪಕಾರ ಏವ ಆಚರ್ಯತೆ. ಏತೈಹಿ ಪರೋಪಕಾರ ಏವ ಆಚರ್ಯತೆ. ಪರೋಪಕಾರ ಆಚರ್ಯತೆ. ಏತೈನ ಏತಾಭ್ಯಾಂ ಏತೈಹಿ ತೃತೀಯ ವಿಭಕ್ತಿಯ ಬಹುವಚನ ಕರ್ತೃಪದ. ಪರೋಪಕಾರ ಕರ್ಮಪದ ಪ್ರಥಮ ವಿಭಕ್ತಿಯ ಏಕವಚನ. ಆಚರ್ಯತೆ ಎನ್ನುವಂತಹದ್ದು ಅದಕ್ಕೆ ತಕ್ಕಂತೆ ಕರ್ಮಪದಕ್ಕೆ ತಕ್ಕಂತೆ ವ್ಯತ್ಯಾಸವನ್ನು ಹೊಂದಿದೆ. ಆದ್ದರಿಂದ ಇದು ಕರ್ತೃಪದ ತೃತೀಯ, ಕರ್ಮಪದ ಪ್ರಥಮದಲ್ಲಿದೆ. ಆದ ಕಾರಣ ಇದು ಕರ್ಮಣಿ ಪ್ರಯೋಗ. ನೆನ್ಪಿಟ್ಕೊಳ್ಬೇಕು. ಪತಿಕೇನ ಸಂಕಲ್ಪ ಕ್ರಿಯತೆ. ಪತಿಕೇನ ಸಂಕಲ್ಪ ಕ್ರಿಯತೆ ಸ್ಪಷ್ಟವಾಗಿದೆ. ಪತಿಕೇನ ತೃತೀಯ ವಿಭಕ್ತಿ ಕರ್ತೃಪದ. ಸಂಕಲ್ಪ ಕರ್ಮಪದ ಪ್ರಥಮ ವಿಭಕ್ತಿಯಲ್ಲಿದೆ. ಕ್ರಿಯತೆ ಎನ್ನುವಂತದ್ದು ಕ್ರಿಯಾಪದ. ಆದ್ದರಿಂದ ಇದು ಏನೋ ಕರ್ಮಣಿ ಪ್ರಯೋಗದಲ್ಲಿದೆ. ಅಹಂ ಅಪಿ ಸ್ವಗ್ರಹೇ ವೃಕ್ಷಾನ್ ಆರೋಪಯಿಷ್ಯಾಮಿ. ಅಹಂ ವೃಕ್ಷಾನ್ ಆರೋಪಯಿಷ್ಯಾಮಿ ಮುಖ್ಯವಾದಂತ ವಾಕ್ಯ. ಅಹಂ ಕರ್ತೃಪದ ಪ್ರಥಮ ವಿಭಕ್ತಿ ಏಕವಚನದಲ್ಲಿ. ವೃಕ್ಷಾನ್ ವೃಕ್ಷ, ವೃಕ್ಷೋ, ವೃಕ್ಷಾಹ, ವೃಕ್ಷಂ, ವೃಕ್ಷೌ, ವೃಕ್ಷಾನ್ ದ್ವಿತೀಯ ವಿಭಕ್ತಿ ಬಹುವಚನ. ದ್ವಿತೀಯ ವಿಭಕ್ತಿ ಬಹುವಚನದಲ್ಲಿ ಕರ್ಮಪದ ಇದೆ. ಆರೋಪಯಿಷ್ಯಾಮಿ ಕರ್ತೃಪದಕ್ಕೆ ಅನುಗುಣವಾಗಿ ವ್ಯತ್ಯಾಸವನ್ನು ಹೊಂದಿದೆ. ಹಾಗಾಗಿ ಇದು ಏನೋ ಕರ್ತರಿ ಪ್ರಯೋಗ. ಈ ರೀತಿಯಲ್ಲಿ ನಾವು ವಾಕ್ಯಗಳನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಇದು ಕರ್ತರಿ ಪ್ರಯೋಗವೇ, ಕರ್ತರಿ ಪ್ರಯೋಗದಲ್ಲಿರುವಂತಹ ವಾಕ್ಯನೇ ಅಥವಾ ಕರ್ಮಣಿ ಪ್ರಯೋಗದಲ್ಲಿರುವಂತಹ ವಾಕ್ಯನೇ ಎನ್ನುವುದನ್ನ ಮೊದಲು ನಾವು ಗುರುತಿಸಲಿಕ್ಕೆ ಕಲ್ತ್ಕೊಳ್ಬೇಕು. ಹಾಗೆ ಗುರುತು ಮಾಡಿಕೊಂಡ್ರೆ, ಹಾಗೆ ಗುರುತಿಸಿದ್ರೆ ನಂತರ ಉದಾಹರಣೆಗೆ ಕರ್ತರಿ ಪ್ರಯೋಗದಲ್ಲಿ ಕೊಟ್ರೆ ಕರ್ಮಣಿ ಪ್ರಯೋಗಕ್ಕೆ ನಾವು ಏನೋ ಅದನ್ನ ಬದಲಾವಣೆ ಮಾಡಬಹುದು. ವಿದ್ಯಾರ್ಥಿಗಳೇ, ನಾವೀಗ ಏನ್ ತಿಳ್ಕೊಂಡ್ವಿ ಅಂತಂದ್ರೆ ಕರ್ತರಿ ಪ್ರಯೋಗದ ನಿಯಮವನ್ನ, ಕರ್ಮಣಿ ಪ್ರಯೋಗದ ನಿಯಮವನ್ನ ಹಾಗೂ ಕರ್ತರಿ ಕರ್ಮಣಿ ಪ್ರಯೋಗದ ವಾಕ್ಯಗಳನ್ನು ಕೊಟ್ಟಾಗ ಅವು ಯಾವ ರೀತಿಯಾದಂತಹ ವಾಕ್ಯ, ಕರ್ತರಿ ಪ್ರಯೋಗದ ವಾಕ್ಯನೇ ಅಥವಾ ಕರ್ಮಣಿ ಪ್ರಯೋಗದ ವಾಕ್ಯನೇ ಎನ್ನುವುದನ್ನ ಗುರುತು ಮಾಡಿಕೊಳ್ಳಿಕ್ಕೆ ತಿಳ್ಕೊಂಡ್ವಿ. ಪ್ರಸ್ತುತ ಮುಂದಿನ ಭಾಗದಲ್ಲಿ ನೋಡಿ, ಮುಂದಿನ ಭಾಗದಲ್ಲಿ ಕ್ರಿಯಾಪದವನ್ನ ಯಾವ ರೀತಿಯಲ್ಲಿ ಕರ್ತರಿ ಪ್ರಯೋಗದಲ್ಲಿ ಇರುವಂತಹ ಕ್ರಿಯಾಪದ ಹಾಗೂ ಕರ್ಮಣಿ ಪ್ರಯೋಗಕ್ಕೆ ಅದನ್ನು ಹೇಗೆ ವ್ಯತ್ಯಾಸ ಮಾಡಬೇಕು, ಪರಿವರ್ತಿಸಬೇಕು ಎನ್ನುವುದನ್ನು ತಿಳ್ಕೊಳ್ತಾ ಹೋಗ್ಬೇಕು. ಇದು ಕೂಡ ನಾವು ಏನು ಪ್ರಯೋಗ ಪರಿವರ್ತನೆ ಮುಖ್ಯವಾದಂತಹ ಅಂಶವಾಗಿರುತ್ತೆ. ಉದಾಹರಣೆಗೆ ಕರ್ಮಣಿ ಪ್ರಯೋಗಸ್ಯ ಭಾವೇ ಪ್ರಯೋಗಸ್ಯ ವ ಕ್ರಿಯಾಪದ ಪದ ನಿರ್ಮಾಣೆ ಮೂಲ ಧಾತುನ ಸಹ ಯೋಜ್ಯತೆ. ಮೂಲ ಧಾತುವಿನ ಜೊತೆಗೆ ಯ ಮತ್ತು ತೆ ಏನ್ ಮಾಡ್ತೇವೆ, ಸೇರಿಸ್ತೇವೆ. ನೋಡಿ, ಉದಾಹರಣೆಗೆ ಮೂಲ ಧಾತು ಅಧಿಕ್ ಯ ಅಧಿಕ್ ತೆ.
ಉದಾಹರಣೆಗೆ ಹೇಳುವುದಿದ್ರೆ ಪಟ್ ಎನ್ನುವಂತಹದ್ದು ಮೂಲ ಧಾತು, ಯ ಎನ್ನುವಂತಹದ್ದು ಅದರ ಜೊತೆಗೆ ಸೇರುತ್ತೆ, ತೇ ಕೂಡ, ಆಗ ಪಠ್ಯತೆ ಅಂತ ರೂಪ ಸಿದ್ಧವಾಯಿತು. ಹೀಗೆ ಕರ್ಮಣಿ ಪ್ರಯೋಗ ಮತ್ತು ಭಾವೇ ಪ್ರಯೋಗದಲ್ಲಿ ಕ್ರಿಯಾಪದಗಳನ್ನ ಈ ರೀತಿಯಾಗಿ ನಾವು ನಿರ್ಮಾಣ ಮಾಡಬೇಕು. ಅದು ಏಕವಚನ, ದ್ವಿವಚನ, ಬಹುವಚನದಲ್ಲಿ ಹೀಗಾಗತ್ತೆ ನೋಡಿ. ಪಠ್ಯತೆ, ಪಠ್ಯೇತೆ, ಪಠ್ಯಂತೆ, ಈ ರೀತಿಯಲ್ಲಿ ಅದು ರೂಪಗಳನ್ನ ಹೊಂದುತ್ತೆ. ಒಂದಿಷ್ಟು ಉದಾಹರಣೆಗಳನ್ನ ನಾವು ನೋಡ್ತಾ ಹೋಗೋದಿದ್ರೆ, ಕರ್ತರಿ ಪ್ರಯೋಗದ ಕ್ರಿಯಾಪದ, ಕರ್ಮಣಿ ಪ್ರಯೋಗದ ಕ್ರಿಯಾಪದವನ್ನ ನಾವು ನೋಡ್ತಾ ಹೋಗೋದಿದ್ರೆ ಸರಿಯಾಗಿ ನೆನ್ಪಿಟ್ಕೊಳ್ಬೇಕು ಯಾವ ರೀತಿಯಲ್ಲಿ ವ್ಯತ್ಯಾಸ ಹೊಂದುತ್ತೆ ಅಂತ. ಬೇಕಾಗತ್ತೆ ನಮಗಿದು ಪ್ರಯೋಗ ಪರಿವರ್ತನೆಯಲ್ಲಿ. ಕಥ್ ಎನ್ನುವಂತ ಧಾತು, ಕಥಯತಿ ಕರ್ತರಿ ಪ್ರಯೋಗದಲ್ಲಿ, ಕಥ್ ಅದೀಕ್ ಯ ಅದೀಕ್ ತೇ, ಕಥ್ಯತೆ ಕರ್ಮಣಿ ಪ್ರಯೋಗದಲ್ಲಿ. ಎರಡೆರಡನ್ನು ನೋಡೋಣ. ಲಿಖ್, ಲಿಖತಿ ಕರ್ತರಿ ಪ್ರಯೋಗದ, ಲಿಖ್ಯತೆ ಕರ್ಮಣಿ ಪ್ರಯೋಗದಲ್ಲಿ, ಲಿಖ್ಯತೆ ಲಿಖತಿ ಇದ್ದದ್ದು, ಲಿಖ್ಯತೆ ಅಂತ ಕರ್ಮಣಿ ಮತ್ತು ಭಾವೆ ಪ್ರಯೋಗದಲ್ಲಿ. ಗಮ್, ಗಮ್ ಗಚ್ಚತಿ ಗಮ್ಯತೆ ಭಾವೆ ಪ್ರಯೋಗದಲ್ಲಾದ್ರೆ ಅದು ಏನು ಅಕರ್ಮಕ ಧಾತು ಮಾತ್ರ ಸೇರುವಂತಹದ್ದು ಸಾಮಾನ್ಯವಾಗಿ, ಅದು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಆದ್ರೆ ಆ ಒಂದು ವಿಧಾನ ಹೀಗೆ, ಯ ಮತ್ತು ತೇ ಸೇರುತ್ತೆ ಮೂಲ ಧಾತುವಿನೊಂದಿಗೆ. ಸರಿ, ಗಚ್ಚತಿ ಗಮ್ಯತೆ. ಅದೇ ರೀತಿಯಲ್ಲಿ ಪಶ್ಯತಿ, ದೃಶ್ಯ ಧಾತು ಪಶ್ಯತಿ ಅಂತ ಆಗತ್ತೆ, ನಮ್ಗೆ ಗೊತ್ತಿದೆ. ಹಾಗೆ ಕರ್ಮಣಿಯಲ್ಲಿ ದೃಶ್ಯತೆ ಅಂತ ಆಗುತ್ತೆ, ದೃಶ್ಯತೆ, ದೃಶ್ಯತೆ, ದೃಶ್ಯಂತೆ. ಪ್ರ ಅಧಿಕ ನಮ್ ಎನ್ನುವಂತದ್ದು ಧಾತು, ಪ್ರ ಉಪಸರ್ಗ ಸೇರಿದೆ. ಪ್ರಣಮತಿ, ಪ್ರಣಮ್ಯತೆ. ಖಾದ್ ಎನ್ನುವಂತದ್ದು ಧಾತು, ಖಾದತಿ, ಖಾದ್ಯತೆ. ಪಚ್, ಪಚತಿ, ಪಚ್ಯತೆ, ಬೇಯಿಸುವಂತ. ಹಾಗೆ ಪೂಜ್, ಪೂಜಿಸು, ಪೂಜಯತಿ, ಪೂಜ್ಯತೆ. ಕೃ, ಕರೋತಿ, ಕ್ರಿಯತೆ, ಕರ್ತರಿಯಲ್ಲಿ ಕರ್ಮಣಿಯಲ್ಲಿ. ಅದೇ ರೀತಿಯಲ್ಲಿ ದಾ, ನೀಡು, ದದಾತಿ, ದೀಯತೆ. ನೀ, ಒಯ್ಯಿ ಅಂತ ಅರ್ಥ, ನಯತಿ, ನೀಯತೆ. ಅದೇ ರೀತಿಯಲ್ಲಿ ಧಾವ್ ಎನ್ನುವಂತಹ ಧಾತು ಓಡುವಂತ, ಧಾವತಿ, ಧಾವ್ಯತೆ. ರಕ್ಷ ಎನ್ನುವಂತಹ ಒಂದು ಧಾತು, ರಕ್ಷತಿ, ರಕ್ಷ್ಯತೆ, ರಕ್ಷಿಸುತ್ತಾನೆ ಎನ್ನುವ ಅರ್ಥ. ಧಾವ್ ಓಡು, ಧಾವ್ಯತೆ ಓಡಲ್ಪಡುತ್ತದೆ ಅಂತ. ಅದೇ ರೀತಿಯಲ್ಲಿ ಸ್ಮೃ, ಸ್ಮರಿಸು, ಸ್ಮರತಿ, ಸ್ಮರಿಸುತ್ತಾನೆ. ಸ್ಮರ್ಯತೆ, ಸ್ಮರಿಸಲ್ಪಡುತ್ತದೆ. ಪ, ಕುಡಿ, ಪಿಬತಿ, ಕುಡಿಯುತ್ತಾನೆ ಅಥವಾ ಕುಡಿಯುತ್ತಾಳೆ, ಕುಡಿಯುತ್ತದೆ. ಪೀಯತೆ, ಕುಡಿಯಲ್ಪಡುತ್ತದೆ. ಹಾಗೆಯೇ ಹಸ್, ನಗು, ಹಸತಿ, ಹಸ್ಯತೆ. ಭೂ, ಇರು ಎನ್ನುವಂತ ಅರ್ಥ, ಭವತಿ, ಭೂಯತೆ. ಈ ರೀತಿಯಲ್ಲಿ ಯಾವುದೇ ಒಂದು ಧಾತುವನ್ನು ಕೊಟ್ಟಾಗ ಕರ್ತರಿ ಪ್ರಯೋಗದಲ್ಲಿ ಇರುವಂತಹ ಯಾವ ಕ್ರಿಯಾಪದ ಇದೆ ಅದನ್ನು ಮಾಡ್ಲಿಕ್ಕೆ ನಮಗೆ ಗೊತ್ತಾಗುತ್ತೆ, ಸಾಮಾನ್ಯವಾಗಿ ಗೊತ್ತಾಗುತ್ತೆ. ಕರ್ಮಣಿ ಹಾಗೆ ಭಾವೆ ಈ ಒಂದು ಪ್ರಯೋಗವನ್ನ ಮಾಡುವ ಸಂದರ್ಭದಲ್ಲಿ ಕ್ರಿಯಾಪದ ಯಾವ ರೀತಿಯಲ್ಲಿ ಅದು ವ್ಯತ್ಯಾಸ ಹೊಂದುತ್ತೆ ಮೂಲ ಧಾತುವಿನೊಂದಿಗೆ ಯ ಮತ್ತು ತೇ ಸೇರುತ್ತೆ ಎನ್ನುವುದನ್ನ ನಾವು ನೋಡಿದ್ದೇವೆ. ಈಗ ನೇರವಾಗಿ ನಾವು ಒಂದಿಷ್ಟು ವಾಕ್ಯಗಳನ್ನ ಕೊಟ್ಟಾಗ, ಕರ್ತರಿ ಪ್ರಯೋಗ ವಾಕ್ಯಗಳನ್ನು ಕೊಟ್ಟಾಗ ಹೇಗೆ ಕರ್ಮಣಿ ಪ್ರಯೋಗಕ್ಕೆ ಪರಿವರ್ತಿಸುವಂತಹದ್ದು ಎನ್ನುವುದನ್ನ ನೋಡ್ತಾ ಹೋಗೋಣ. ಒಂದು 10-12 ಉದಾಹರಣೆಯನ್ನು ನೋಡಿದಾಗ ನಮಗೆ ಇದು ಸರಿಯಾಗಿ ಅರ್ಥ ಆಗುತ್ತೆ. ಅಧೋಲಿಖಿತ ಕರ್ತರಿ ಪ್ರಯೋಗ ವಾಕ್ಯಂ ಕರ್ಮಣಿ ಪ್ರಯೋಗ ಪರಿವರ್ತ್ಯ ಲಿಖ್ಯಂತಾಂ. ಲಿಖ್ಯತ ಬರೆಬೇಕು. ಮೊದಲನೇ ಕರ್ತರಿ ಪ್ರಯೋಗದಲ್ಲಿದೆ ಇದು, ಇದನ್ನು ಕರ್ಮಣಿ ಪ್ರಯೋಗವನ್ನಾಗಿ ಮಾಡಬೇಕು. ಭಕ್ತ ಗೀತಾಂ ಪಠತಿ, ಭಕ್ತನು ಗೀತೆಯನ್ನು ಓದುತ್ತಾನೆ ಅಂತ. ಭಕ್ತ ಪ್ರಥಮ ವಿಭಕ್ತಿ ಏಕವಚನದಲ್ಲಿ ಕರ್ತರಿ ಪ್ರಯೋಗ ಇದು. ಇದನ್ನ ಕರ್ಮಣಿಯನ್ನಾಗಿ ಮಾಡ್ಬೇಕಿದ್ರೆ ಏನ್ ಮಾಡ್ಬೇಕು? ತೃತೀಯ ವಿಭಕ್ತಿ ಏಕವಚನವನ್ನಾಗಿ ಮಾಡ್ಬೇಕು. ಅಂದ್ರೆ ಭಕ್ತ, ಭಕ್ತೋ, ಭಕ್ತಾ, ಭಕ್ತಂ, ಭಕ್ತೋ, ಭಕ್ತಾನ್, ಭಕ್ತೇನ ತೃತೀಯ ವಿಭಕ್ತಿ ಏಕವಚನ ಆಯ್ತು. ಗೀತಾ ದ್ವಿತೀಯ ವಿಭಕ್ತಿ ಏಕವಚನದಲ್ಲಿದೆ, ಅದನ್ನ ಪ್ರಥಮ ವಿಭಕ್ತಿ ಏಕವಚನವನ್ನಾಗಿ ಮಾಡ್ಬೇಕು. ಅದು ಸೀತಾ ಶಬ್ದದಂತೆ. ಗೀತಾ, ಗೀತೆ, ಗೀತಾಹ, ಗೀತಾಂ ಅಂತ ದ್ವಿತೀಯ ಇದೆ, ಅದನ್ನ ಪ್ರಥಮ ವಿಭಕ್ತಿ ಮಾಡೋದಿದ್ರೆ ಗೀತಾ ಅಷ್ಟೇ. ಈಗ ಭಕ್ತೇನ ಗೀತಾ. ಪಠತಿ ಕರ್ತರಿಯಲ್ಲಿದೆ, ಕರ್ಮಣಿಯನ್ನಾಗಿ ಮಾಡ್ಬೇಕಿದ್ರೆ ಪಟ್ ಅಧಿಕ್ ಯ ಅಧಿಕ್ ತೇ ಸೇರಿಸ್ತೇವೆ, ಆವಾಗ ಪಠ್ಯತೆ ಅಂತಾಯ್ತು. ಪೂರ್ಣದಲ್ಲಿ ಭಕ್ತೇನ ಗೀತಾ ಪಠ್ಯತೆ, ಈ ರೀತಿಯಲ್ಲಿ ವ್ಯತ್ಯಾಸವನ್ನು ಮಾಡಬೇಕು. ಅಂದ್ರೆ ವ್ಯತ್ಯಾಸ ಅಂತಂದ್ರೆ ಕರ್ಮಣಿಯನ್ನಾಗಿ ಮಾಡುತ್ತಿದ್ರೆ ಈ ರೀತಿಯಾಗಿ ಪರಿವರ್ತನೆಯನ್ನು ಮಾಡಬೇಕು. ಇದೇ ಪ್ರಯೋಗ ಪರಿವರ್ತನೆ, ತುಂಬಾ ಸರಳವಾಗಿದೆ. ಶಿಷ್ಯಾಹ ಗುರುನ್ ನಮಂತಿ. ಶಿಷ್ಯಾಹ ಇದ್ದದ್ದು
ತೃತೀಯ ಭಕ್ತಿ ಬಹುವಚನಕ್ಕೆ ಮಾಡೋದಿದ್ರೆ ಶಿಷ್ಯೈಹಿ ಅಂತ ಆಗುತ್ತೆ. ಗುರುನಂತ ದ್ವಿತೀಯ ಭಕ್ತಿ ಬಹುವಚನದಲ್ಲಿದೆ, ಇದು ಕರ್ತರಿ ಪ್ರಯೋಗ. ಕರ್ಮಣಿಯನ್ನಾಗಿ ಮಾಡಬೇಕಿದ್ರೆ ಪ್ರಥಮ ವಿಭಕ್ತಿ ಬಹುವಚನಕ್ಕೆ ಮಾಡಬೇಕು. ಅಂದ್ರೆ ಗುರುಹು ಗುರು ಗುರವಹ ಅಂತ ಮಾಡಬೇಕು. ಗುರವಹ ಇರುವ ಕಾರಣ, ಬಹುವಚನ ಇರುವ ಕಾರಣ ನಮ್ ಧಾತುವಿಗೆ ಯ ತೆ ಸೇರುತ್ತೆ, ಅದ್ರ ಬಹುವಚನ ಆಗತ್ತೆ. ಅದು ಕೂಡ ಹೇಗೆ ಅಂತಂದ್ರೆ ಶಿಷ್ಯೈಹಿ ಗುರವಹ ನಮ್ಯಂತೆ. ನೋಡಿ, ಶಿಷ್ಯೈಹಿ ಗುರವಹ ನಮ್ಯಂತೆ, ಈ ರೀತಿಯಾಗಿ ಅದು ವ್ಯತ್ಯಾಸವನ್ನ, ಪ್ರಯೋಗ ಪರಿವರ್ತನೆಯನ್ನ ಹೊಂದಿತು. ಅಹಂ ಪತ್ರಂ ಲಿಖಾಮಿ, ನಾನು ಪತ್ರವನ್ನು ಬರೆಯುತ್ತೇನೆ. ಕರ್ತರಿ ಪ್ರಯೋಗದಲ್ಲಿದೆ. ಕರ್ಮಣಿ ಮಾಡಬೇಕಿದ್ರೆ ಅಹಂ ಇದ್ದದ್ದು ಮಯಾ ಅಂತಾಗತ್ತೆ. ಅಹಂ ಆವಾಂ ವಯಂ ಮಾಮ್ಮ ಆವಾಂನು ಅಸ್ಮಾನ್ನಃ ಮಯಾ. ಪ್ರಥಮ ವಿಭಕ್ತಿಯ ಏಕವಚನದಲ್ಲಿ ಇರುವಂತಹದ್ದು ತೃತೀಯ ವಿಭಕ್ತಿ ಏಕವಚನಕ್ಕೆ ಮಯಾ. ಪತ್ರಂ ನಪುಂಸಕಲಿಂಗದಲ್ಲಿದೆ. ನಪುಂಸಕಲಿಂಗದಲ್ಲಿದ್ರೆ ವಿದ್ಯಾರ್ಥಿಗಳೇ ನಾವೇನು ಕೂಡ ಮಾಡುವಂತಹದ್ದಿಲ್ಲ, ಇದ್ದಾಗ ಇಟ್ರಾಯ್ತು. ಯಾಕೆ? ಪತ್ರಂ ಪತ್ರೆ ಪತ್ರಾಣಿ, ಪತ್ರಂ ಪತ್ರೆ ಪತ್ರಾಣಿ. ದ್ವಿತೀಯ ವಿಭಕ್ತಿಯಲ್ಲಿಯೂ ಪ್ರಥಮ ವಿಭಕ್ತಿಯಲ್ಲಿ ಒಂದೇ ರೂಪವನ್ನು ಹೊಂದುತ್ತೇವೆ. ಹಾಗಾಗಿ ಮಯಾ ಪತ್ರಂ, ಲಿಖ್ ಧಾತುವಿಗೆ ಯತೆ ಸೇರಿಸಬೇಕು. ಅವಾಗ ಲಿಖ್ಯತೆ, ಮಯಾ ಪತ್ರಂ ಲಿಖ್ಯತೆ. ನೋಡಿ, ತ್ವಂ ಕವಿತಾಂ ಶೃಣೋಷಿ, ತ್ವಂ ಬಂದಿರುವ ಕಾರಣ ಶೃಣೋಷಿ ಮಧ್ಯಮ ಪುರುಷ ಏಕವಚನ ಬಂದಿದೆ. ಈಗ ತ್ವಂ ಇದ್ದದ್ದು ತ್ವಂ ಯುವಾಂ ಯೂಯಂ ತ್ವಾಂ ತ್ವ ಅವಾಂ ತ್ವಾಂ ತ್ವ ಯುವಾಂ ನೌ ಯುಷ್ಮಾನ್ನಃ ತ್ವಯ, ತೃತೀಯ ವಿಭಕ್ತಿ ಏಕವಚನ. ಆದ್ರಿಂದ ಕರ್ತೃಪದ ತ್ವಯ ಅಂತಾಯ್ತು. ಕವಿತಾಂ ಸೀತಾಂ ಇದ್ದಂತೆ ದ್ವಿತೀಯ ವಿಭಕ್ತಿ ಏಕವಚನದಲ್ಲಿದೆ. ಪ್ರಥಮ ವಿಭಕ್ತಿ ಏಕವಚನವನ್ನಾಗಿ ಮಾಡಬೇಕಿದ್ರೆ ಕವಿತಾ ಅಷ್ಟೇ ಇಡುವಂತದ್ದು. ಅದಕ್ಕೆ ತಕ್ಕಂತೆ ಶ್ರೂ ಧಾತು, ಶ್ರೂ ಶ್ರವಣೆ ಧಾತು ಯತೆ ಸೇರಿಸಬೇಕು. ಶ್ರೂ ನೋಡಿ, ಉದಾಹರಣೆಗೆ ತ್ವಯ ಕವಿತಾ ಶ್ರೂಯತೆ, ಇಷ್ಟೇ. ಅಹಂ ಲೋಭಂ ತ್ಯಜಾಮಿ, ಅಹಂ ಇದ್ದದ್ದು ಮಯ ಅಂತ ಆಗುತ್ತೆ, ಈಗಾಗಲೇ ನೋಡಿದ್ದೇವೆ ನಾವು. ಲೋಭಂ ದ್ವಿತೀಯ ವಿಭಕ್ತಿ ಏಕವಚನ ಇದೆ, ಅದು ಪ್ರಥಮ ವಿಭಕ್ತಿ ಏಕವಚನಕ್ಕೆ ಮಾಡುತ್ತೆ ಲೋಭ ಅಂತ ಆಯ್ತು. ತ್ಯಜ್ ಅದಿಕ್ ಯತೆ ತ್ಯಜ್ಯತೆ, ಮಯ ಲೋಭ ತ್ಯಜ್ಯತೆ. ಇನ್ನಷ್ಟು ಉದಾಹರಣೆಗಳನ್ನು ನೋಡ್ತಾ ಹೋಗೋಣ. ಆಚಾರ್ಯಾಹ ಛಾತ್ರಾನ್ ಉಪದಿಶಂತೆ, ಆಚಾರ್ಯೈಹಿ ತೃತೀಯ ವಿಭಕ್ತಿ ಬಹುವಚನ. ಛಾತ್ರಾನ್ ಇದ್ದದ್ದು ದ್ವಿತೀಯ ವಿಭಕ್ತಿ ಬಹುವಚನ ಇದೆ, ಅದನ್ನ ಪ್ರಥಮ ವಿಭಕ್ತಿ ಬಹುವಚನಕ್ಕೆ ಮಾಡೋದಿದ್ರೆ ಛಾತ್ರಾಹ ಅಂತ ಮಾಡಬೇಕು. ಹಾಗೆ ಉಪದಿಶ್ಯಂತೆ ಬಹುವಚನ ಇರುವ ಕಾರಣ ಆಚಾರ್ಯೈಹಿ ಛಾತ್ರಾಹ ಉಪದಿಶ್ಯಂತೆ, ಹೀಗೆ ಮಾಡಬೇಕು. ಜನಾಹ ಪ್ರದರ್ಶನೀಂ ಪಶ್ಯಂತಿ, ಜನಾಹ ಜನೈಹಿ ಪ್ರದರ್ಶನೀಂ ಜನನೀಂ ಇದ್ದಂತೆ ಶಬ್ದ, ಅದು ಪ್ರಥಮ ವಿಭಕ್ತಿ ಏಕವಚನದಲ್ಲಿ ಜನನಿ ಇದ್ದಂತೆ ಪ್ರದರ್ಶನಿ ಅಷ್ಟೇ ಉಳ್ಕೊಡ್ತದೆ. ಜನೈಹಿ ಪ್ರದರ್ಶನಿ. ಪಶ್ಯಂತಿ ಇರುವಂತಹದ್ದು ನೋಡಿ, ಅರ್ಥ ಮಾಡ್ಕೊಳ್ಳಿ, ದೃಶ್ಯ ಧಾತು ಅದು, ಆದ್ರಿಂದ ಯತೆ ಸೇರುತ್ತೆ. ದೃಶ್ಯತೆ ಅಂತ ಯಾಕೆ? ಕರ್ಮಪದ ಏಕವಚನದಲ್ಲಿದೆ, ಆದ್ರಿಂದ ದೃಶ್ಯತೆ ಅಂತ ಆಗತ್ತೆ. ಜನೈಹಿ ಪ್ರದರ್ಶನಿ ದೃಶ್ಯತೆ. ತ್ವಂ ಪುರಸ್ಕಾರಂ ಗೃಹ್ಣಾಸಿ, ತ್ವಂ ಇದ್ದದ್ದು ತೃತೀಯ ವಿಭಕ್ತಿಗೆ ತ್ವಯ, ಪುರಸ್ಕಾರಂ ಇದ್ದದ್ದು ಪ್ರಥಮ ವಿಭಕ್ತಿಗೆ ಪುರಸ್ಕಾರ, ದ್ವಿತೀಯ ವಿಭಕ್ತಿಯಿಂದ ಪ್ರಥಮ ವಿಭಕ್ತಿಗೆ ಪುರಸ್ಕಾರ. ಗೃಹ್ ಧಾತು ಯತೆ ಸೇರ್ಕೊಳ್ಳುತ್ತೆ, ರಕ್ಯತೆ ಅಂತ ಆಯ್ತು. ಛಾಯಾಕಾರ ಛಾಯಾಚಿತ್ರಂ ರಚಯತಿ, ಛಾಯಾಕಾರೇಣ ತೃತೀಯ ವಿಭಕ್ತಿ. ಛಾಯಾಚಿತ್ರಂ ಯಾಕೆ? ನಪುಂಸಕಲಿಂಗ, ಪ್ರಥಮ ದ್ವಿತೀಯ ವಿಭಕ್ತಿ ಒಂದೇ ರೂಪದಲ್ಲಿರುತ್ತೆ. ಹಾಗೆ ರಚ್ ಅದಿಕ್ ಯತೆ ರಚ್ಯತೆ ಅಂತಾಯ್ತು. ಕರ್ಮಪದ ಏಕವಚನದಲ್ಲಿದೆ, ಆದ್ರಿಂದ ರಚ್ಯತೆ ಅಂತ ಏಕವಚನ. ಸರ್ಪಾಹ ಪವನಂ ಪಿಬಂತಿ, ಈಗಾಗಲೇ ನೋಡಿದ್ದೇವೆ ನಾವು ಇದನ್ನ. ಸರ್ಪೈಹಿ ಪವನಃ ಪೀಯತೆ, ಪವನಃ ಏಕವಚನ, ಪೀಯತೆ ಏಕವಚನ. ಇನ್ನಷ್ಟು ಉದಾಹರಣೆಗಳು. ಭವಾನ್ ಗ್ರಂಥಾಲಯಂ ಗಚ್ಚತು, ಲೋಟ್ಲಕಾರದಲ್ಲಿರುವಂತಹದ್ದು ಗಮನಿಸಬೇಕು. ಭವಾನ್ ಇದ್ದದ್ದು ಭವತ ಅಂತ ಆಗತ್ತೆ. ಭವಾನ್ ಭವಂತೌ ಭವಂತಃ ಭವಂತಂ ಭವಂತೌ ಭವತಃ ಭವತ ಅಂತ. ಗ್ರಂಥಾಲಯಂ ದ್ವಿತೀಯದಲ್ಲಿದೆ, ಕರ್ತರಿ ಪ್ರಯೋಗ ಅದು, ಅದಕ್ಕೆ ಪ್ರಥಮ ವಿಭಕ್ತಿಯಲ್ಲಿ ಅದನ್ನ ಮಾಡಬೇಕು. ಗ್ರಂಥಾಲಯ ಅಂತ ಕರ್ಮಣಿಯಲ್ಲಿ, ಕರ್ಮಪದ ಪ್ರಥಮ ವಿಭಕ್ತಿಯಲ್ಲಿ. ಹಾಗೆ ಕ್ರಿಯಾಪದ ಗಮ್ಯತಾಂ ಅಂತ ಮಾಡಬೇಕಾಗುತ್ತೆ.
ಭವತಾ ಗ್ರಂಥಾಲಯ ಗಮ್ಯತಾಂ. ನೀನು ಗ್ರಂಥಾಲಯಕ್ಕೆ ತೆರಳು ಅಥವಾ ಹೋಗು, ನಿನ್ನಿಂದ ಗ್ರಂಥಾಲಯಕ್ಕೆ ತೆರಳಲ್ಪಡಲಿ. ಇಷ್ಟೇ, ಅರ್ಥ ಒಂದೇ, ಆದ್ರೆ ಹೇಳುವಂತ ಒಂದು ರೀತಿ ಬಗ್ಗೆ ಬೇರೆ ಅಷ್ಟೇ. ಇದೇ ಪ್ರಯೋಗ ಪರಿವರ್ತನೆ. ದುರ್ಜನ ಕಿಂ ಕರಿಷ್ಯತೆ, ಇದು ಗಮನಿಸಬೇಕು ವಿದ್ಯಾರ್ಥಿಗಳು. ಇದು ಭವಿಷ್ಯತ್ ಕಾಲದಲ್ಲಿದೆ ಅಲ್ವಾ? ಇದನ್ನ ಪರಿವರ್ತನೆ ಮಾಡುವಂತದ್ದು ಏನಿಲ್ಲ. ತೇ ಸೇರಿಸಿದ್ರೆ ಆಯ್ತು ಅಷ್ಟೇ. ಕೊನೆಯಲ್ಲಿ ದುರ್ಜನ ಇದ್ದದ್ದು ದುರ್ಜನೇನ, ಕಿಂ ಎನ್ನುವಂತಹದ್ದು ಹಾಗೆ ಇರುತ್ತದೆ, ಮತ್ತೇನು ವ್ಯತ್ಯಾಸ ಆಗೋಲ್ಲ. ದುರ್ಜನೇನ ಕಿಂ ಕರಿಷ್ಯತೆ. ಅದೇ ರೀತಿಯಲ್ಲಿ ಛಾತ್ರಾಹ ಗುರುಂ ಅಸೇವಂತ, ಏನು ಇದು ಭೂತಕಾಲದಲ್ಲಿರುವಂತಹದ್ದು. ಛಾತ್ರೈಹಿ ಅಂತಾಯ್ತು, ಗುರುಹು ಅಂತ ಮಾಡ್ಬೇಕು. ಸಾರಿ, ತಪ್ಪಾಗಿದೆ ಇದು. ಛಾತ್ರೈಹಿ ಗುರುಹು ಅಸೇವ್ಯತ, ಅಂತ ಸೇರ್ಕೊಳ್ಳುತ್ತೆ, ಮತ್ತೇನಿಲ್ಲ. ಅಸೇವ್ಯತ, ಛಾತ್ರೈಹಿ ಗುರುಹು ಅಸೇವ್ಯತ. ಗುರುಂ ದ್ವಿತೀಯಾವಿಭಕ್ತಿ ಏಕವಚನದಲ್ಲಿದೆ ಕರ್ತರಿಯಲ್ಲಿ, ಅದನ್ನ ಪ್ರಥಮಾವಿಭಕ್ತಿಯಾಗಿ ಮಾಡ್ಬೇಕಿದ್ರೆ ಗುರುಹು ಅಂತ ಮಾಡ್ಬೇಕು ಕರ್ಮಣಿಯಲ್ಲಿ. ಆದ್ರಿಂದ ಛಾತ್ರೈಹಿ ಗುರುಹು ಅಸೇವ್ಯತ ಅಂತ ಮಾಡ್ಬೇಕು. ಸರಿ, ಈಗ ನಾವು ಕರ್ತರಿಯಲ್ಲಿ ಇರುವಂತಹ ವಾಕ್ಯವನ್ನ ಕರ್ಮಣಿ ಪ್ರಯೋಗದಲ್ಲಿ ಹೇಗೆ ಆಗುತ್ತೆ ಎನ್ನುವುದನ್ನು ನೋಡಿದ್ದೇವೆ. ಪ್ರಸ್ತುತ ಮುಂದಿನ ಭಾಗದಲ್ಲಿ ಕರ್ಮಣಿ ಪ್ರಯೋಗದಲ್ಲಿ ವಾಕ್ಯಗಳನ್ನ ಕೊಟ್ಟಾಗ ಕರ್ತರಿ ಪ್ರಯೋಗದಲ್ಲಿ ಅದನ್ನ ಹೇಗೆ ಮಾಡಬೇಕು, ಪರಿವರ್ತಿಸಬೇಕು ಅಂತ ನಾವು ನೋಡ್ತಾ ಹೋಗೋಣ. ಅಧೋಲಿಖಿತ ಕರ್ಮಣಿ ಪ್ರಯೋಗ ವಾಕ್ಯಂ ಕರ್ತರಿ ಪ್ರಯೋಗೆ ಪರಿವರ್ತ್ಯ ಲಿಖ್ಯತಾಂ. ರಾಜೇಶೇನ ಜಲಂ ಪೀಯತೆ ಯಾವ ಪ್ರಯೋಗದಲ್ಲಿದೆ? ಕರ್ಮಣಿ. ಕರ್ತೃಪದ ತೃತೀಯದಲ್ಲಿದೆ, ಕರ್ಮಪದ ಪ್ರಥಮಾವಿಭಕ್ತಿಯಲ್ಲಿದೆ, ಅದಕ್ಕೆ ತಕ್ಕಂತೆ ಕ್ರಿಯಾಪದ ವ್ಯತ್ಯಾಸವನ್ನು ಹೊಂದಿದೆ. ಪಾದಾತು ಅದಕ್ಕೆ ಯತೆ ಸೇರಿದೆ, ಪೀಯತೆ ಅಂತಾಗಿದೆ. ರಾಜೇಶೇನ ಇದ್ದದ್ದು ಕರ್ತೃಪದ ಪ್ರಥಮಾವಿಭಕ್ತಿಗೆ ಮಾಡ್ಬೇಕು. ಏನ್ ಮಾಡ್ಬೇಕು? ರಾಜೇಶಃ. ಜಲಂ ನಪುಂಸಕಲಿಂಗ, ಅದು ಒಂದೇ ರೂಪವನ್ನು ಹೊಂದಿದೆ, ಜಲಂ. ಪಾದಾತು ಪ್ರಥಮ ಪುರುಷದ ಏಕವಚನದಲ್ಲಿ ಪಿಬತಿ ಅಂತಾಗುತ್ತೆ. ಹೀಗೆ ಮಾಡ್ಬೇಕು, ನೆನ್ಪಿಟ್ಕೊಳ್ಳಿ. ರಾಜೇಶಃ ಜಲಂ ಪಿಬತಿ ಅಂತ ಮಾಡ್ಬೇಕು. ವಿದ್ಯಾರ್ಥಿಗಳಿದು ಏನು ಪ್ರಯೋಗ ಪರಿವರ್ತನೆ ಮಾಡ್ತಾನೆ ನಮಗೆ ಇದು ರೂಢಿ ಆಗುವಂತಹದ್ದು. ಒಂದೇ ಸಲ ಇದು ಏನು ಬರುತ್ತೆ ಅಥವಾ ಇದು ನಮಗೆ ಬರಲಿಲ್ಲ ಅಂತ ನಾವು ಅಲ್ಲಿಗೆ ಬಿಡುವಂತದ್ದಲ್ಲ. ಇದನ್ನು ರೂಢಿ ಮಾಡಿಕೊಳ್ಬೇಕು. ಹಲವು ಬಾರಿ ಇವುಗಳನ್ನ ಪ್ರಯೋಗವನ್ನು ಪರಿವರ್ತಿಸಬೇಕು. ಆಗಲೇ ಇದು ನಮಗೆ ರೂಢಿ ಆಗುವಂತಹದ್ದು, ನೆನ್ಪಿಟ್ಕೊಳ್ಬೇಕು. ಭಕ್ತೇನ ದೇವ ಪ್ರಣಮ್ಯತೆ. ಭಕ್ತೇನ ದೇವ ಪ್ರಣಮ್ಯತೆ ಇದ್ದದ್ದು ಭಕ್ತ ದೇವಂ ಪ್ರಣಮತಿ. ದೇವಂ ಪ್ರಣಮತಿ. ಛಾತ್ರೇಣ ಪಾಠಾಹ ಆರಭ್ಯಂತೆ ಇದ್ದದ್ದು ಛಾತ್ರ. ಪಾಠಾಹ ಇದ್ದದ್ದು ಪಾಠಾನ್ ದ್ವಿತೀಯಾವಿಭಕ್ತಿ ಬಹುವಚನ. ಅಭ್ಯಸತಿ ಅಭ್ಯಸ್ಯತೆ, ಅಭ್ಯಸ್ಯಂತೆ ಅಂತಿದೆ, ಅಭ್ಯಸತಿ ಅಂತ ಕರ್ತರಿಯ. ಛಾತ್ರ ಪಾಠಾನ್ ಅಭ್ಯಸತಿ, ಛಾತ್ರೇಣ ಪಾಠಾಹ ಅಭ್ಯಸ್ಯತೆ, ಅಭ್ಯಸ್ಯಂತೆ ಬಹುವಚನ, ಪಾಠಾಹ ಇರುವ ಕಾರಣ ನೆನಪಿಟ್ಕೊಳ್ಳಿ. ಇಲ್ಲಿ ಅಭ್ಯಸತಿ ಯಾಕಾಯ್ತು? ಛಾತ್ರ ಅಂತ ಏಕವಚನ ಕರ್ತೃಪದ, ಆದ್ರಿಂದ ಅಭ್ಯಸತಿ ಅಂತ ಆಯ್ತು. ಆರಕ್ಷಕೈ ಗ್ರಾಮ ರಕ್ಷತೆ. ಆರಕ್ಷಕಾಹ ಪ್ರಥಮಾವಿಭಕ್ತಿ ಬಹುವಚನ, ಗ್ರಾಮ ಇದ್ದದ್ದು ಗ್ರಾಮಂ ದ್ವಿತೀಯಾವಿಭಕ್ತಿ ಏಕವಚನ. ರಕ್ಷಂತಿ ಆರಕ್ಷಕಾಹ ಇರುವ ಕಾರಣ ರಕ್ಷಂತಿ ಅಂತಾಯ್ತು. ಅಧ್ಯಾಪಕೈ ಶಿಷ್ಯಾಹ ಪರೀಕ್ಷಂತೆ. ಶಿಷ್ಯಾಹ ಪರೀಕ್ಷಂತೆ. ಅಧ್ಯಾಪಕಾಹ ಶಿಷ್ಯಾನ್ ಪರೀಕ್ಷಂತೆ. ಪರೀಕ್ಷಂತೆ ಅಂತ ಆಗೋಲ್ಲ, ಪರೀಕ್ಷಂತಿ ಅಂತ ಆಗುತ್ತೆ. ಅಧ್ಯಾಪಕಾಹ ಶಿಷ್ಯಾನ್ ಪರೀಕ್ಷಂತಿ ಅಂತ ಆಗ್ಬೇಕು. ಅಧ್ಯಾಪಕಾಹ ಶಿಷ್ಯಾನ್ ಪರೀಕ್ಷಂತಿ ಅಂತ ಆಗ್ಬೇಕು. ಮಿತ್ರೇಣ ಸಹಯೋಗ ದೀಯತೆ. ಮಿತ್ರೇಣ ಇದ್ದದ್ದು ಪ್ರಥಮಾವಿಭಕ್ತಿ ಏಕವಚನದಲ್ಲಿ ಮಿತ್ರಂ. ಸಹಯೋಗ ಇದ್ದದ್ದು ಸಹಯೋಗಂ. ದದಾತಿ, ದಾದಾತು ದದಾತಿ. ಏನು ಪ್ರಥಮ ಪುರುಷ ಏಕವಚನದಲ್ಲಿ ಲಟ್ಲಕಾರ. ಸುಧಯ ಸ್ತ್ರೀಲಿಂಗ. ಕದಲಿ ಫಲೆ ದ್ವಿವಚನ. ಖಾದ್ಯೇತೆ, ಖಾದ್ಯತೆ, ಖಾದ್ಯೇತೆ, ಖಾದ್ಯಂತೆ ದ್ವಿವಚನ ಇರುವ ಕಾರಣ ಕದಲಿ ಫಲೆ ಖಾದ್ಯತೆ. ಹೇಗೆ ಮಾಡುವಂತಹದ್ದು? ಸುಧಯ ಇದ್ದದ್ದು ಸ್ತ್ರೀಲಿಂಗ, ಸುಧಾ ಅಂತ ಮಾಡ್ಬೇಕು, ಹೌದಲ್ವಾ? ಕದಲಿ ಫಲೆ ದ್ವಿತೀಯಾವಿಭಕ್ತಿಯಲ್ಲೂ ಕೂಡ ದ್ವಿವಚನದಲ್ಲಿ ಕೂಡ ಅದೇ ರೂಪವನ್ನು ಹೊಂದುತ್ತೆ, ಕದಲಿ ಫಲೆ ಅಂತ. ಸುಧಾ ಖಾದತಿ, ಕದಲಿ ಫಲೆ ಖಾದ್ಯತಿ ಅಂತ ರೂಪವನ್ನು ಹೊಂದುತ್ತೆ, ನೆನ್ಪಿಟ್ಕೊಳ್ಬೇಕು. ತ್ವಯಾ ಗ್ರಹಂ ಗಮ್ಯತೆ ಇದ್ದದ್ದು, ತ್ವಯಾ ಇದ್ದದ್ದು ತ್ವಂ. ಗ್ರಹಂ ನಪುಂಸಕಲಿಂಗ, ಅದೇ ರೂಪವನ್ನು ಹೊಂದುತ್ತೆ.
ತ್ವಂ ಬಂದಿರುವ ಕಾರಣ ಗಚ್ಚಸಿ ಅಂತಾನೆ ಮಾಡ್ಬೇಕು. ತೇನ ಚೌರೌ ಮುಚ್ಚೇತೆ, ಚೌರೌ ದ್ವಿವಚನ ಇದೆ, ಅದರಿಂದ ಮುಚ್ಚೇತೆ. ತೇನ ಇದ್ದದ್ದು ಸಹ. ಚೌರೌ ಚೋರಃ ಚೌರೌ ಚೌರಾಹ ಚೌರಂ ಚೌರೌ ಚೌರಾನ್ ರಾಮೌ ಇದ್ದಂತೆ. ಮುಂಚತಿ ಮುಂಚ ಧಾತು, ಸಹ ಚೌರೌ ಮುಂಚತಿ ಬಿಡಿಸ್ತಾನೆ. ಮಯ ಗ್ರಂಥಃ ಪಠ್ಯತೆ, ಮಯ ಇದ್ದದ್ದು ಅಹಂ ಗ್ರಂಥಂ ಪಠಾಮಿ, ಸುಲಭವಾಗಿದೆ. ತೇನ ಕಾರ್ಯಂ ಕ್ರಿಯಂತಾಂ, ತೇನ ಇದ್ದದ್ದು ಸಹ, ಕಾರ್ಯಂ ನಪುಂಸಕಲಿಂಗ, ಹಾಗೆ ಕರೋತು ಅಂತ ರೂಪವನ್ನು ಹೊಂದುತ್ತೆ. ರಾಮ ಗ್ರಾಮಂ ಗತವಾನ್, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ವೇಳೆ ಕೃದಂತ ರೂಪವನ್ನ ಏನು ಕೊಟ್ಟಂತ ಸಂದರ್ಭದಲ್ಲಿ, ಕ್ರಿಯಾಪದ ಅಲ್ಲ ಅದು, ಏನು ನಾಮ ವಿಶೇಷಣ, ಅದು ತುದಿಯಲ್ಲಿ ಬರುತ್ತೆ, ಕ್ರಿಯಾಪದದ ಅರ್ಥವನ್ನೇ ಕೊಡುತ್ತೆ, ಭೂತಕಾಲದಲ್ಲಿರುವಂತಹದ್ದು. ಹಾಕೊಟ್ರೆ ಏನು ಅಂತ, ರಾಮೇಣ ಗ್ರಾಮ, ಇಲ್ಲಿ ತನಕವಾಗಿ ಮಾಡ್ತೇವೆ ನಾವು. ಯಾಕೆ ರಾಮ ಗ್ರಾಮಂ ಕರ್ತರಿಯಲ್ಲಿದೆ, ರಾಮೇಣ ಗ್ರಾಮ ಕರ್ಮಣಿ, ಕರ್ತೃ ಮತ್ತು ಕರ್ಮ ಪದವನ್ನು ಪರಿವರ್ತಿಸ್ತೇವೆ. ಗತವಾನ್ ಎನ್ನುವಲ್ಲಿ ಏನ್ ಮಾಡಬೇಕು ನೋಡಿ. ಉದಾಹರಣೆಗೆ ಗಮ್ ಧಾತುವಿಗೆ ಕತಃ ಪ್ರತ್ಯಯ ಯುಕ್ತವಾದಂತಹ ರೂಪವನ್ನ, ಅಂದ್ರೆ ಉದಾಹರಣೆಗೆ ಗ್ರಾಮ ಅಂತ ಇದ್ರೆ ಗಮ್ ಧಾತು ಕತಃ ಪ್ರತ್ಯಯವನ್ನ ಇಟ್ಟು ಆಗ ಪುಲ್ಲಿಂಗ ರೂಪವನ್ನು ಇಡಬೇಕು. ಗ್ರಾಮ ಇದ್ರೆ ಗತಃ ಅಂತ ಮಾಡಬೇಕು, ರಾಮೇಣ ಗ್ರಾಮ ಗತಃ ಅಂತ ಮಾಡಬೇಕು. ಕರ್ಮ ಪದಕ್ಕೆ ಅನುಗುಣವಾಗಿ ಏನೋ ಕ್ರಿಯಾಪದ ವ್ಯತ್ಯಾಸವನ್ನ ಹೊಂದುವಂತಹದ್ದು ಕರ್ಮಣಿ ಪ್ರಯೋಗ, ನೆನ್ಪಿಟ್ಕೊಳ್ಬೇಕು. ಇಲ್ಲಿ ಕ್ರಿಯಾಪದ ಅಲ್ಲ, ಅದು ಏನೋ ಕ್ರಿಯಾಪದದ ಅರ್ಥವನ್ನು ಕೊಡುತ್ತೆ, ನಾಮ ವಿಶೇಷಣ, ನೆನ್ಪಿಟ್ಕೊಳ್ಬೇಕು. ಆದ್ರಿಂದ ಗ್ರಾಮ ಪುಲ್ಲಿಂಗ ಏಕವಚನ ಇರುವ ಕಾರಣ, ಪ್ರಥಮಾವಿಭಕ್ತಿ ಏಕವಚನದಲ್ಲಿರುವ ಕಾರಣ ಗತಃ ಎನ್ನುವಂತಹದ್ದು ಕೂಡ ಪುಲ್ಲಿಂಗ ಪ್ರಥಮಾವಿಭಕ್ತಿ ಏಕವಚನ ರೂಪವಾಗಿ ರಾಮೇಣ ಗ್ರಾಮ ಗತಃ ಅಂತ ರೂಪವನ್ನು ಹೊಂದುತ್ತೆ. ಇನ್ನಷ್ಟು ಉದಾಹರಣೆಗಳನ್ನು ನೋಡೋಣ. ಸೀತಾವನಂ ಗತವತಿ, ಸೀತೆಯು ವನಕ್ಕೆ ತೆರಳಿದಳು. ಸೀತಾ ಸೀತೆಯ ವನಂ ಇಲ್ಲಿ ತನಕ ಮಾಡ್ತೇವೆ. ಗತವತಿ ಇದ್ದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ವನಂ ನಪುಂಸಕಲಿಂಗ ಏಕವಚನ ಇದೆ, ಪ್ರಥಮಾವಿಭಕ್ತಿ, ಆವಾಗ ಗತಂ ಅಂತ ಮಾಡಬೇಕು. ಯಾಕೆ ವನಂ ನಪುಂಸಕಲಿಂಗದಲ್ಲಿರುವ ಕಾರಣ ಗತಂ ಅಂತಾನೆ ಮಾಡ್ಬೇಕು, ನೆನ್ಪಿಟ್ಕೊಳ್ಬೇಕು ಇದನ್ನು. ಸೀತಾ ಇದ್ದಾಳೆ ಸ್ತ್ರೀಲಿಂಗ, ಆದ್ರಿಂದ ಗತ ಆಗೋಲ್ಲ. ವನಂ ನಪುಂಸಕಲಿಂಗದಲ್ಲಿ ಇದೆಯಲ್ವಾ, ಆದ್ರಿಂದ ಗತಂ ಎನ್ನುವಂತ ರೂಪವನ್ನ ಅದಕ್ಕೆ ಇಡಬೇಕು. ಲಕ್ಷ್ಮಣ ಸರಯೂ ನದಿ ಗತವಾನ್, ಲಕ್ಷ್ಮಣೇನ ಸರಯೂ ನದಿ ಅಂತ ನಾವು ಇಲ್ಲಿ ತನಕ ಮಾಡ್ತೇವೆ. ಮುಂದೆ ಸರಯೂ ನದಿ, ನದಿ ಸ್ತ್ರೀಲಿಂಗ ಹೌದಲ್ವಾ, ಆಗ ಏನ್ ಮಾಡ್ಬೇಕು ಅಂತಂದ್ರೆ ಲಕ್ಷ್ಮಣೇನ ಸರಯೂ ನದಿ ಗತ ಅಂತ ಮಾಡ್ಬೇಕು. ನದಿ ಸ್ತ್ರೀಲಿಂಗ ಆಗಿರುವ ಕಾರಣ ಗತ ಅಂತ ಮಾಡ್ಬೇಕು. ಹೀಗೆ ನಾವು ಇದನ್ನು ಸರಿಯಾಗಿ ನೆನಪಿಟ್ಕೊಳ್ಬೇಕು. ಕತವತು ಪ್ರತ್ಯಯವನ್ನ ಹೊಂದಿರುವಂತ ಒಂದು ವಾಕ್ಯ ಇದ್ರೆ ಅದು ಕರ್ತರಿ ಪ್ರಯೋಗದಲ್ಲಿರುತ್ತೆ. ಕತಃ ಪ್ರತ್ಯಯದಲ್ಲಿ ಇರುವಂತಹ ಏನು ಅದರಿಂದ ಅಂತವಾದಂತ ವಾಕ್ಯ ಇದ್ರೆ ಅದು ಕರ್ಮಣಿ ಪ್ರಯೋಗದಲ್ಲಿರುತ್ತೆ. ಅದನ್ನು ಹೇಗೆ ಪರಿವರ್ತಿಸಬೇಕು ಎನ್ನುವಂಥದ್ದನ್ನ ಇದನ್ನು ನಾವು ಅಭ್ಯಾಸ ಮಾಡಿ ರೂಢಿ ಮಾಡ್ಕೊಳ್ಬೇಕು. ಸೈನಿಕ, ಇನ್ನಷ್ಟು ಉದಾಹರಣೆಗಳು ಇದ್ರ ಬಗ್ಗೆ. ಸೈನಿಕ ದೇಶಂ ರಕ್ಷಿತವಾನ್, ಸೈನಿಕೇನ ದೇಶ ರಕ್ಷಿತಃ, ದೇಶ ರಕ್ಷಿತಃ ಪುಲ್ಲಿಂಗ ಇದು, ನೆನ್ಪಿಟ್ಕೊಳ್ಬೇಕು. ಬಾಲಕಾಹ ಕ್ಷೀರಂ ಪೀತವಂತಹ, ಬಾಲಕೈಃ ಕ್ಷೀರಂ, ಬಾಲಕೈಃ ಕ್ಷೀರಃ ಪೀತಃ, ಬಾಲಕಾಹ ಕ್ಷೀರಂ ಪೀತವಂತಹ, ಬಾಲಕೈಃ ಕ್ಷೀರಃ ಪೀತಃ, ಬಾಲಕರಿಂದ ಹಾಲು ಕುಡಿಯಲ್ಪಟ್ಟಿತು. ಬಾಲಕರು ಹಾಲನ್ನು ಕುಡಿದರು, ಬಾಲಕರಿಂದ ಹಾಲು ಕುಡಿಯಲ್ಪಟ್ಟಿತು. ಯಾಕೆ ಕ್ಷೀರಃ ಪುಲ್ಲಿಂಗ ಇರುವ ಕಾರಣ ಪೀತಃ ಅಂತ ಅದು ವ್ಯತ್ಯಾಸವನ್ನು ಹೊಂದಿದೆ. ಕರ್ಮಣಿ ಪ್ರಯೋಗದಲ್ಲಿ ಕರ್ಮಪದಕ್ಕೆ ಅನುಗುಣವಾಗಿ ವ್ಯತ್ಯಾಸವನ್ನು ಹೊಂದುವಂತಹದ್ದು. ರಾಜ ಪ್ರಜಾಂ ಪಾಲಿತವಾನ್, ರಾಜ ಇರುವಂತಹದ್ದು ರಾಜ್ಞ, ಪ್ರಜಾ ಇದ್ದದ್ದು ಪ್ರಜಾಂ ಇದ್ದದ್ದು ಪ್ರಜಾ, ಪಾಲಿತ ಅಂತ ಆಗ್ಬೇಕು. ಯಾಕೆ ಪ್ರಜಾ ಸ್ತ್ರೀಲಿಂಗ ಇರುವ ಕಾರಣ, ನೆನ್ಪಿಟ್ಕೊಳ್ಳಿ. ರಾಧಾ ಕವಿತಾಂ ಲಿಖಿತವತಿ, ರಾಧಾ ರಾಧಯ, ಕವಿತಾ ರಾಧಯ ಕವಿತಾ,
ಕವಿತಾ ಸ್ತ್ರೀಲಿಂಗ ಇರುವ ಕಾರಣ ಲಿಖಿತ ಅಂತಾಗುತ್ತೆ, ನೆನ್ಪಿಟ್ಕೊಳ್ಬೇಕು. ಆಚಾರ್ಯ ಪುಸ್ತಕಂ ಪಠಿತವಾನ್, ಆಚಾರ್ಯೇಣ ಪುಸ್ತಕಂ ಪಠಿತಂ, ಪುಸ್ತಕಂ ನಪುಂಸಕಲಿಂಗದಲ್ಲಿ ಇರುವ ಕಾರಣ ಪಠಿತಂ ಎನ್ನುವಂತಹದ್ದು ರೂಪ. ಸಹ ದುರ್ವಚನಂ ಕಥಿತವಾನ್, ಸಹ ಇದ್ದದ್ದು ತೇನ ಅಂತಾಗತ್ತೆ, ದುರ್ವಚನಂ ಹಾಗೆ ಇರುತ್ತೆ, ನಪುಂಸಕಲಿಂಗ ಇರುವ ಕಾರಣ ಕಥಿತಂ ಅಂತ ರೂಪವನ್ನು ಹೊಂದುತ್ತೆ. ಇನ್ನಷ್ಟು ಉದಾಹರಣೆಗಳು ಕೃದಂತ ರೂಪವನ್ನು ಹೊಂದಿರುವಂತಹ ಪದಕ್ಕೆ. ಬಾಲಿಕೆಯ ಫಲಂ ಖಾದಿತಂ, ನೋಡಿ ಕರ್ಮಣಿಯಲ್ಲಿ ಕೊಟ್ಟಿದ್ದಾನೆ, ಕರ್ತರಿ ಪ್ರಯೋಗವನ್ನಾಗಿ ಮಾಡಬೇಕು. ಹೇಗೆ ಅದು? ಬಾಲಿಕೆಯ ಇದ್ರೆ ಬಾಲಿಕಾ ಅಂತಾಗಬೇಕು, ಫಲಂ ಹಾಗೆ ಇರುತ್ತೆ, ಫಲಂ ಅಂತನೆಯ, ಆವಾಗ ಬಾಲಿಕಾ ಫಲಂ ಖಾದಿತವತಿ ಅಂತ ಆಗ್ಬೇಕು. ಬಾಲಿಕಾ ಫಲಂ ಖಾದಿತವತಿ ನೆನ್ಪಿಟ್ಕೊಳ್ಬೇಕು. ಇದು ಕರ್ತರಿ ಪ್ರಯೋಗವನ್ನಾಗಿ ಪರಿವರ್ತಿತವಾಗಿದೆ, ಕರ್ಮಣಿ ಪ್ರಯೋಗದಲ್ಲಿರುವಂತಹದ್ದು. ತೇನ ಲೇಖ ಲಿಖಿತ, ತೇನ ಇದ್ದದ್ದು ಸಹ ಅಂತಾಯ್ತು, ಲೇಖ ಲೇಖನ, ಲೇಖಂ ಅಂತ ದ್ವಿತೀಯ ವಿಭಕ್ತಿಯನ್ನು ಹೊಂದಿತ್ತು, ಕರ್ತರಿ ಇದು. ಹಾಗೆ ಸಹ ಲಿಖಿತವಾನ್, ಸಹ ಲೇಖಂ ಲಿಖಿತವಾನ್, ಈ ರೀತಿಯಲ್ಲಿ ಪರಿವರ್ತಿತವಾಗಬೇಕು. ಬಾಲಕೇನ ಚಂದ್ರ ದ್ರಷ್ಟ, ಬಾಲಕ ಚಂದ್ರಂ ದೃಷ್ಟವಾನ್. ಮಿತ್ರೇಣ ಗೃಹಂ ಗತಂ, ಮಿತ್ರಂ ಗೃಹಂ ಗತವತ್, ನೋಡಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಗ್ರಹಂ ಮಿತ್ರಂ ನಪುಂಸಕಲಿಂಗ ಇರುವ ಕಾರಣ ಗತವತ್ ಅಂತ ನಪುಂಸಕಲಿಂಗದಲ್ಲಿ ಅದು ಪರಿವರ್ತಿತವಾಗಿದೆ, ಅಂದ್ರೆ ಕರ್ತೃಪದಕ್ಕೆ ಅನುಗುಣವಾಗಿ ವ್ಯತ್ಯಾಸವನ್ನು ಹೊಂದಿದೆ. ಗ್ರಹಂ ಮೇಲ್ಗಡೆ ನೋಡಿ ಕರ್ಮಣಿ, ಗ್ರಹಂ ನಪುಂಸಕಲಿಂಗದಲ್ಲಿರುವ ಕಾರಣ ಗತಂ ಅಂತ ಆಗಿದೆ. ಇದೆಲ್ಲ ಸರಿಯಾಗಿ ನೆನಪಿಟ್ಟುಕೊಳ್ಬೇಕು. ವ್ಯಾಘ್ರೇಣ ಅಜ ಖಾದಿತ, ವ್ಯಾಘ್ರಹ ಅಜಾಂ ಖಾದಿತವಾನ್, ವ್ಯಾಘ್ರಹ ಪುಲ್ಲಿಂಗ್ ಆದ್ರಿಂದ ಖಾದಿತವಾನ್. ಸರ್ವನಾಮ ಶಬ್ದ ಬಂದ್ರೆ ನೋಡಿ ಉದಾಹರಣೆ, ಅಹಂ ವಾರ್ತಾಂ ಶೃಣೋಮಿ, ಮಯಾ ವಾರ್ತಾ ಶ್ರೂಯತೆ, ವಯಂ ಗುರುಂ ನಮಾಮಃ, ಅಸ್ಮಾಭಿಃ ಗುರುಃ ನಮ್ಯತೆ, ತ್ವಂ ಕುತ್ರ ಗಚ್ಚಸಿ, ತ್ವಯಾ ಕುತ್ರ ಗಮ್ಯತೆ, ಯೂಯಂ ಪ್ರದರ್ಶನೀಂ ಪಶ್ಯಥ, ಯುಷ್ಮಾಭಿಃ ಪ್ರದರ್ಶನಿ ದೃಶ್ಯತೆ. ಸರ್ವನಾಮ ಪದ ಬಂದ್ರೆ ಇನ್ನಷ್ಟು ಉದಾಹರಣೆಗಳು. ತೇನ ಗೃಹಂ ಗಮ್ಯತೆ, ಸಹ ಗೃಹಂ ಗಚ್ಚತಿ, ತೇ ನೃಪಂ ಪ್ರಣಮಂತಿ, ತೇನ ನೃಪಃ ಪ್ರಣಮ್ಯತೆ, ಸಾ ಫಲಾನಿ ಖಾದತಿ, ತಯಾ ಫಲಾನಿ ಖಾದ್ಯಂತೆ, ಫಲಾನಿ ಬಹುವಚನ ಇದೆ ಆದ್ದರಿಂದ ಖಾದ್ಯಂತೆ. ತಾಹ ಪರೋಪಕಾರಂ ಕುರ್ವಂತಿ, ತಾಹ ಇದ್ದದ್ದು ತಾಭಿಹಿ, ಪರೋಪಕಾರಃ ಕ್ರಿಯತೆ, ಪರೋಪಕಾರಃ ಕ್ರಿಯತೆ. ಏನು ಕರ್ಮ ಪದಕ್ಕೆ ಅನುಗುಣವಾಗಿ ಕ್ರಿಯಾಪದ ವ್ಯತ್ಯಾಸವನ್ನು ಹೊಂದಿದೆ. ಅಲ್ಲಾದ್ರೆ ತಾಹ ಕುರುವಂತೆ ಬಹುವಚನ ಇತ್ತು, ನೆನ್ಪಿಟ್ಕೊಳ್ಬೇಕು. ಸರಿ, ಇದು ಏನು 10th ಸಂಸ್ಕೃತ ಫಸ್ಟ್ ಲ್ಯಾಂಗ್ವೇಜ್ ಅಲ್ಲಿ ಇರುವಂತಹ ಒಂದಿಷ್ಟು ಬಿಡ್ಡ ಸ್ಥಳ ತುಂಬುವಂತಹದ್ದಿತ್ತು ಪ್ರಯೋಗ ಪರಿವರ್ತನೆಯಲ್ಲಿ, ಅದನ್ನ ಇಲ್ಲಿ ಮಾಡಿದ್ದೇನೆ. ನೀವು ಇದನ್ನ ಬಳಸ್ಕೊಳ್ಬಹುದು, 2 ಭಾಗದಲ್ಲಿದೆ ಅದು. ಇದನ್ನ ಸರಿಯಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು, 10th ವಿದ್ಯಾರ್ಥಿಗಳಿಗೆ ಮಾತ್ರ ಇದು. ಇದನ್ನು ಕೂಡ ನೋಡ್ಬೋದು. ಅಧೋಲಿಖಿತ ಕರ್ತರಿ ಕರ್ಮಣಿ ಪ್ರಯೋಗ ವಾಕ್ಯಾನಿ ಪ್ರಯೋಗ ಪರಿವರ್ತ್ಯ ಲಿಖ್ಯತಾಂ, ಅಂದ್ರೆ ಕರ್ತರಿಯಲ್ಲಿ ಕೊಟ್ಟಂತ ವಾಕ್ಯ ಇದ್ರೆ ಕರ್ಮಣಿಯನ್ನಾಗಿ, ಕರ್ಮಣಿಯಲ್ಲಿ ಕೊಟ್ಟಂತ ವಾಕ್ಯ ಇದ್ರೆ ಕರ್ತರಿಯಾಗಿ ಏನ್ ಮಾಡಬೇಕು? ಪರಿವರ್ತಿಸಿ ಬರೆಯಬೇಕು. ಇದು ಗೃಹ ಕಾರ್ಯ, ಹೋಮ್ವರ್ಕ್. ಧನ್ಯವಾದ.